ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು 101.3. ಸ್ಟುಡಿಯೋ ಸಮಯ ಆಗಿದೆ ಸರಿಯಾಗಿ ಮಧ್ಯಾಹ್ನದ ಸಮಯ 3 ಗಂಟೆ. ಇದು ಗುರುವಾರದ ಗುಡ್ ಟೈಮ್ ವಿಶೇಷ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ, ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಪ್ತಾಹದಲ್ಲಿದ್ದೇವೆ. 1 ವಾರಗಳ ಕಾಲ ನಮ್ಮ ಸ್ಟುಡಿಯೋದಲ್ಲಿ ವಿಶೇಷವಾದಂತಹ ಮಹಿಳಾ ಸಾಧಕಿಯರನ್ನ ನಾವು ಸಂದರ್ಶನ ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರು ಡಾಕ್ಟರ್ ತ್ರಿವೇಣಿ ಬಿಎಸ್, ವೃತ್ತಿಪರ ವೈದ್ಯೆ ಮತ್ತು ಸಮಾಜ ಸೇವಕಿ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮೊದಲಿಗೆ ನಾವು ನಾಳೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತೀವಿ. ಮೊದಲಿಗೆ ತಮಗೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು ನಿಮಗೂ ಮತ್ತೆ ಎಲ್ಲರಿಗೂ ಶುಭಾಶಯಗಳು. ಓಕೆ, ಹೆಸರು ಕೇಳಿದ್ರಿ, ಡಾಕ್ಟರ್ ತ್ರಿವೇಣಿ ಮೇಡಮ್ ಸ್ಟುಡಿಯೋದಲ್ಲಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡಿ ಆಯ್ತು. ಈಗ ಅವರ ಸಂದರ್ಶನ ಕೇಳ್ತಾ ಇರಿ. ಇದು ಆಕಾಶವಾಣಿ ಬೆಂಗಳೂರು 101.3. ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು 101.3. ಇದು ಗುರುವಾರದ ಗುಡ್ ಟೈಮ್ ಮಧ್ಯಾಹ್ನದ ಹೊತ್ತು. ವಿಶೇಷ ಸಾಧಕಿ ಡಾಕ್ಟರ್ ತ್ರಿವೇಣಿ ಬಿಎಸ್ ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಸಣ್ಣ ಕಿರುಪರಿಚಯ ಆಗಿತ್ತು. ವೃತ್ತಿಪರ ವೈದ್ಯೆ, ಸಮಾಜ ಸೇವಕಿ, ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸಮಾಜ ಸೇವೆಯನ್ನ ಮತ್ತು ನಿರ್ಗತಿಕರ ವೃದ್ಧರ ಸೇವೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನ ಕೋರ್ತಾ, ಮೇಡಮ್ ನಿಮ್ಮ ಕಿರು ಪರಿಚಯವನ್ನ ಮೊದಲಿಗೆ ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ, ನಿಮ್ಮ ಊರು ಯಾವುದು, ಈ ಒಂದು ಕ್ಷೇತ್ರಕ್ಕೆ ವೈದ್ಯಕೀಯ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರಕ್ಕೆ ಬಂದಿದ್ದು ಹೇಗೆ ತಿಳಿಸ್ಕೊಡಿ. ನನ್ನ ಹುಟ್ಟು ಊರು ಆಕ್ಚುಲಿ ಲಿಂಗನ್ಮುಖಿ ಅಂತ ಹೇಳಿ, ಬಟ್ ಆದ್ರೆ ನಮ್ದು ನೇಟಿವ್ ಪ್ಲೇಸ್ ಬಂದು ಹಿರಿಯೂರು ತಾಲೂಕಿನಲ್ಲಿ ಬೀರೇನಹಳ್ಳಿ ಅಂತ ಹೇಳಿ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಸೊ ನಾನು ಓದಿದ್ದು ಎಲ್ಲ, ನಮ್ದು ಓದು ಶುರುವಾಗಿದ್ದು ಕಾರ್ಗಲ್ ಅಲ್ಲಿ, ಚಕ್ರಾ ಡ್ಯಾಮು. ನಮ್ಮ ತಂದೆಯವರು ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ಸೊ ಹಾಗಾಗಿ ಅವರು ಲಿಂಗನ್ಮಕ್ಕಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗ್ಬೇಕಾದ್ರೆ ಅಲ್ಲಿ ಇದ್ರು. ಅದಾದ್ಮೇಲೆ ಚಕ್ರಾ ಡ್ಯಾಮ್ ಅಂತ ಹೇಳಿ ಅಲ್ಲಿಗೆ ಟ್ರಾನ್ಸ್ಫರ್ ಆಯ್ತು. ಅಲ್ಲಿಂದ ಮಾಣಿ ಡ್ಯಾಮ್ಗೆ ಹೋದ್ರು. ಹಾಗಾಗಿ ನಾವು ಶಿವಮೊಗ್ಗದಲ್ಲಿ ಶುರು ಮಾಡಿ ಅಲ್ಲಿಂದ ತೀರ್ಥಹಳ್ಳಿಗೆ ಹೋಗಿ, ಅಲ್ಲಿಂದ ರಾಯಚೂರಲ್ಲಿ ನಾನು SSLC ಮುಗಿಸಿ, ನನ್ನ PUC ನ ಚಿತ್ರದುರ್ಗದಲ್ಲಿ ಮಾಡಿ, ಅಲ್ಲಿಂದ ನನಗೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಒಂದು ಮೆಡಿಕಲ್ ಸೀಟ್ ಸಿಕ್ತು. ಕೋಟೆ ನಾಡು, ಬಿಸಿಲ ನಾಡು, ಸಾಂಸ್ಕೃತಿಕ ನಗರಿ ಎಲ್ಲ ಕಡೆ ಸುತ್ತಬಿಟ್ಟಿದ್ದೇವೆ. ಸೊ ಎಲ್ಲ ಊರಿನ ನೀರ್ ಕುಡಿದ್ಬಿಟ್ಟು ಎಲ್ಲ ಊರಿನ ಕಲ್ಚರು ಇದೊಂಥರ ಆಕ್ಚುಲಿ ಲರ್ನಿಂಗ್. ನಾವು ಸಣ್ಣವರಿದ್ದಾಗ ಇದೇನೋ ಪ್ಯಾಕ್ ಮಾಡ್ಕೊಂಡು ಊರು ಸುತ್ತಬೇಕು ಅಂತ ಫ್ರೆಂಡ್ಸ್ ಆಗೋದಿಲ್ಲ ಕಂಟಿನ್ಯೂಸ್ ಆಗಿ ಅಂತ ಹೇಳಿ ಕೋಪ ಮಾಡ್ಕೋತಾ ಇದ್ವಿ ನಾವು. ಬಟ್ ನಾವು ವೆನ್ ಐ ಲುಕ್ ಬ್ಯಾಕ್ ಅಲ್ಲ, ಐ ಫೀಲ್ ದಟ್ ವಾಸ್ ಅನ್ ವೆರಿ ಗುಡ್ ಎಕ್ಸ್ಪೋಜರ್. ನಮ್ಗೆ ನಮ್ಮ ಸ್ಟೇಟ್ ಅಲ್ಲಿ ಎಷ್ಟು ಕಲ್ಚರ್ಸ್ ಇದೆ, ಎಷ್ಟು ಭಾಷೆಗಳಿದೆ, ಕನ್ನಡದಲ್ಲಿ ಎಷ್ಟು ವೆರೈಟೀಸ್ ಆದ ಭಾಷೆಗಳಿದೆ. ರಾಯಚೂರಿಂದ ಹಿಡಿದು ಚಿತ್ರದುರ್ಗ, ಈ ಕಡೆ ತೀರ್ಥಹಳ್ಳಿ, ಮಲೆನಾಡು. ಸೊ ಹಾಗೆ ಮೈಸೂರಲ್ಲಿ ಮೆಡಿಕಲ್ ಕಾಲೇಜಲ್ಲಿ ನನಗೆ ಒಂದು ಸೀಟ್ ಸಿಕ್ತು. ಅಲ್ಲಿ MBBS ಸೇರ್ಕೊಂಡ್ಮೇಲೆ ಅಲ್ಲಿ ಮುಗಿಸಿದ ಮೇಲೆ ನಾನು 1 ವರ್ಷ ಪ್ರೈವೇಟ್ ಅಲ್ಲಿ ಕೆಲಸ ಮಾಡಿದ್ಮೇಲೆ ಗವರ್ಮೆಂಟ್ ಅಲ್ಲಿ ಕೆಲಸ ಸಿಕ್ತು. ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಮೆಡಿಕಲ್ ಆಫೀಸರ್ ಆಗಿ ಫಸ್ಟ್ ಹೊಸೂರ್ ಅಂತ ಹೇಳಿ ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಸೇರ್ಕೊಂಡೆ. ಸೊ ಅಂದ್ರೆ ಆಫೀಸರ್ ಅಂದ್ರೆ ಕಚೇರಿಯ ಕೆಲಸ ಇರುತ್ತೆ? ಇಲ್ಲ, ಅಲ್ಲಿ ಏನಂದ್ರೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಇರುತ್ತೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ. ಸೊ ಅಲ್ಲಿ ನಾವು ಪೇಷಂಟ್ಸ್ ನೋಡ್ಬೇಕು, ಡೆಲಿವರೀಸ್ ಮಾಡ್ಬೇಕು, ಪ್ಲಸ್ ಇನ್ ಕೇಸ್ ಈವನ್ ಪೋಸ್ಟ್ ಮಾರ್ಟಮ್ ಬಂದ್ರೆ ಅದನ್ನು ಮಾಡ್ಬೇಕು. ಜೊತೆಗೆ ಈ ನ್ಯಾಷನಲ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ, ನ್ಯಾಷನಲ್ ಹೆಲ್ತ್ ಪ್ರೋಗ್ರಾಮ್ಸ್, ಟ್ಯೂಬರ್ಕ್ಯುಲೋಸಿಸ್, ಮಲೇರಿಯಾ, ಈಗ ಪಲ್ಸ್ ಪೋಲಿಯೋ ನಡೀತಾ ಇದೆ, ಈ ತರದ ಅಭಿಯಾನಗಳು, ಜಾಗೃತಿ ಮೂಡಿಸುವಂತದ್ದು. ಸೊ ಅದನ್ನು ನಾವು ಅಲ್ಲಿ ಮಾಡ್ಬೇಕಾಗತ್ತ ಒಂದು ಕೆಲಸ. ಅದು ತಾವು ಮೊದಲು ಎಲ್ಲಿ ಜಾಯ್ನ್ ಆಗಿದ್ದ ಕೆಲಸ? ಹೊಸೂರ್ ಅಂತ ಹೇಳಿ ಮೈಸೂರ್ ಹತ್ರ ಡಿಸ್ಟ್ರಿಕ್ಟ್ ಅಲ್ಲಿ. ಅಲ್ಲಿಂದ ಆಮೇಲೆ ನಾನು ರಂಗನಾಥ್ಪುರ ಅಂತ ಹೇಳಿ ಹಿರಿಯೂರು ತಾಲೂಕಲ್ಲಿ ಅಲ್ಲಿ ಸೇರ್ಕೊಂಡೆ. ಅಲ್ಲಿ 7 ವರ್ಷ ಕೆಲಸ ಮಾಡಿದೆ ನಾನು. 7 ವರ್ಷದಲ್ಲಿ ನನಗೆ ವಿತಿನ್ 2 ಇಯರ್ಸ್ ಅಲ್ಲಿ ನನಗೆ ಡಿಸ್ಟ್ರಿಕ್ಟ್ ಗೆ ಪ್ರೋಗ್ರಾಮ್ ಆಫೀಸರ್ ಅಂತ ಹೇಳಿ ಅಲ್ಲಿಗೆ ಡೆಪ್ಯುಟೇಷನ್ ಮೇಲೆ ಸೇರಿಸ್ಕೊಂಡ್ರು. ಸೊ ಅಲ್ಲಿ ನನಗೆ ಸುಮಾರು ಎಕ್ಸ್ಪೋಜರ್ಸ್ ಆಯ್ತು. ಪೋಲಿಯೋ ಪ್ರೋಗ್ರಾಮ್ ಇಡೀ ಡಿಸ್ಟ್ರಿಕ್ಟ್ 7 ತಾಲೂಕು ಬರ್ತಾ ಇತ್ತು, ಅದೆಲ್ಲ ನಾನೇ ನೋಡ್ಕೊತಾ ಇದ್ದೆ. ಮಲೇರಿಯಾ ಪ್ರೋಗ್ರಾಮ್ ಆಫೀಸರ್ ಆಗಿದ್ದೆ. ಆಮೇಲೆ ಮಕ್ಕಳು ಮತ್ತು ಆರೋಗ್ಯ ಒಂದು ಪ್ರೋಗ್ರಾಮ್ ಇದೆ, ಆ ಕಾರ್ಯಕ್ರಮಕ್ಕೂ ನೋಡ್ಕೊತಾ ಇದ್ದೆ. ಸೊ ಸಮ್ವೇರ್ ಅಲ್ಲಿ ನನಗೆ ಡೌನ್ ದ ಲೈನ್ ಪಬ್ಲಿಕ್ ಹೆಲ್ತ್ ಮೇಲೆ ಒಂದು ಸಾಮಾಜಿಕ ಹೆಲ್ತ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ, ಇಲ್ಲ ಕಮ್ಯುನಿಟಿ ಹೆಲ್ತ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ, ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಸೊ ಹಾಗಾಗಿ ನಾನು ಕೆಲಸನ ರಿಸೈನ್ ಮಾಡಿ UK ಹೋದೆ. ಗೌರ್ಮೆಂಟ್ ಕೆಲಸಕ್ಕೆ ರಿಸೈನ್ ಮಾಡ್ಬಿಟ್ರೆ? ಹೌದು. 1 ಸೆಕೆಂಡ್ ಮೇಡಮ್, 1 ಸೆಕೆಂಡ್, ನನಗಿಲ್ಲಿ ಹಾರ್ಟ್ ಜೋರಾಗ್ತಾ ಇದೆ ಹೊಡ್ಕೊಳ್ಳೋದು. ಯಾಕಂದ್ರೆ ಸಾಮಾನ್ಯವಾಗಿ
ಜನ MBBS ಮಾಡಿದ್ದಾರೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಕೆಲಸ ಅಂದ್ರೆ ಸಾಕಪ್ಪ ಸೆಟಲ್ ಆಯ್ತು ಲೈಫ್ ಅಂತಾರೆ. ಆದ್ರೆ ನಮ್ ತ್ರಿವೇಣಿ ಮೇಡಮ್ ರಿಸೈನ್ ಮಾಡಿದ್ರು ಅಂತ ಕೇಳ್ತಾ ಇದ್ದೀರಾ. ಮುಂದೇನಾಯ್ತು, ಯಾಕೆ ರಿಸೈನ್ ಮಾಡಿದ್ರು, ಕುತೂಹಲ ಹಾಗೆ ಉಳಿಸ್ಕೊಂಡಿರಿ. ಅದರ ಕಥೆಯನ್ನ ಮುಂದುವರಿಸೋಣ. ಕೇಳ್ತಾ ಇರಿದ ಆಕಾಶವಾಣಿ ಬೆಂಗಳೂರು 101.3. ಪಿಲಿ ಎನ್ನುತ್ತಲ್ಲಿ ಗಗನದ ಜೊತೆಯಲ್ಲಿ ಹಾರ್ತಾ ಇದ್ರು ನಮ್ಮ ತ್ರಿವೇಣಿ ಮೇಡಮ್. ಹೆಂಗು MBBS ಮುಗಿಸಿದ್ರು, ಸರ್ಕಾರಿ ಕೆಲಸ ಸಿಗಿತ್ತು, ಸಾಂಸ್ಕೃತಿಕ ನಗರಿ, ಅರಮನೆ ನಗರಿ ಮೈಸೂರಲ್ಲಿ. ಆದ್ರೆ ರಿಸೈನ್ ಮಾಡ್ಬಿಟ್ಟೆ ಅಂತ ನಮ್ಗೆಲ್ಲ ಒಂದು ಶಾಕಿಂಗ್ ಸುದ್ದಿನ ಕೊಟ್ರು. ಅಷ್ಟೇ ಶಾಕಿಂಗ್ ಸುದ್ದಿ ಇದು ನಿಮ್ಮ ಮನೆಯವ್ರಿಗೂ ಆಗಿತ್ತಾ ಅನ್ನೋ ಕುತೂಹಲ ನಮ್ದಾಗಿದೆ ಮೇಡಮ್. ಖಂಡಿತ ಆಗಿತ್ತು. ನಮ್ ತಾಯಿಗೆ ಎಸ್ಪೆಷಲಿ ಸರ್ಕಾರಿ ಕೆಲಸ ಬಿಟ್ಟು ಹೋಗ್ತೀಯಾ ಅನ್ನೋದು ಒಂದು. ನಮ್ಮ ಮನೆಯಲ್ಲಿ ಸ್ವಲ್ಪ ಎಲ್ಲ ಸರ್ಕಾರಿ ಕೆಲಸದಲ್ಲಿ ಜಾಸ್ತಿ ಇದ್ದಾರೆ. ನಮ್ಮ ತಂದೆನೂ ಗೌರ್ಮೆಂಟ್ ಕೆಲಸದಲ್ಲಿದ್ರು. ನನಗೆ 3 ಜನ ಅಕ್ಕಂದ್ರಿದ್ದಾರೆ, ಒಬ್ಬ ತಮ್ಮ ಇದ್ದಾನೆ, 3 ಜನ ಭಾವಂದ್ರು ಕೂಡ ಸರ್ಕಾರಿ ಕೆಲಸದಲ್ಲೇ ಇದ್ರು, ಎಲ್ಲ ಒಳ್ಳೊಳ್ಳೆ ಹುದ್ದೆಯಲ್ಲಿ ಇದ್ರು. ಸೊ ಹಾಗಾಗಿ ಒಂದು ಸರ್ಕಾರಿ ಕೆಲಸ ಅಂದ್ರೆ ಸಾಮಾನ್ಯವಾಗಿ ಏನಂದ್ರೆ ಅದೊಂಥರ ಸೆಕ್ಯೂರಿಟಿ ಇದ್ದಂಗೆ. ಕೆಲಸ ಕಳ್ಕೊಳ್ಳೋದಿಲ್ಲ, ಪರ್ಮನೆಂಟ್ ಆಗಿ ಲೈಫ್ ಲಾಂಗ್ ಸೆಟ್ಲ್ ಆದಂಗೆ. ಒಂಥರ ಸರ್ಕಾರಿ ಕೆಲಸ ಸಿಕ್ತು ಅಂದ್ರೆ ಸೆಟ್ಲ್ ಆದ್ರು ಅಂತ, ಆಮೇಲೆ ಪೆನ್ಷನ್ ಬರುತ್ತೆ ಅನ್ನೋ ಐ ಆಮ್ ಟಾಕಿಂಗ್ ಅಬೌಟ್ ಅದೇ ಯೋಚನೆ. ಸೊ ನಾನ್ ಬಿಡ್ತೀನಿ ಅಂದಾಗ ಕೆಲಸ ಬಿಟ್ಟು ಹೋಗ್ತೀಯಾ ಅನ್ನೋ ಒಂದು ಆತಂಕ ನಮ್ ತಾಯಿಗೆ ತುಂಬಾ ಜಾಸ್ತಿ ಇತ್ತು. ಅದನ್ನ ಈಗ್ಲೂ ಹೇಳ್ತಾ ಇರ್ತಾರೆ, ನೀನ್ ಕೆಲಸ ಬಿಟ್ಬಿಟ್ಟೆ ಅಂತ. ಬಟ್ ತೀರ್ಮಾನ ತಗೊಂಡಾಗ ನಮ್ ತಂದೆ ಯಾವಾಗ್ಲೂ ನನಗೆ ಒಂದು ದೊಡ್ಡ ಇನ್ಸ್ಪಿರೇಷನ್. ಯಾವಾಗ್ಲೂ ಹಿ ಆಲ್ವೇಸ್ ಸೆಡ್ ದಟ್ ಡೂ ವಾಟ್ ಯು ವಾಂಟ್ ಟು ಡೂ, ಫ್ಲೈ ಹೈ, ಹ್ಯಾವ್ ಎ ಗೋಲ್, ಡೂ ವಾಟ್ ಯು ಫೀಲ್ ಲೈಕ್ ಡೂಯಿಂಗ್ ಅಂತ. ಸೊ ಹಾಗಾಗಿ ನಮ್ಮ ತಂದೆಯವರ ಒಂದು ಸಪೋರ್ಟ್ ಇತ್ತು. ರಿಸೈನ್ ಮಾಡಿ ನನಗೆ ಒಂದು ಪಬ್ಲಿಕ್ ಹೆಲ್ತ್ ಅದು ಮಾಸ್ಟರ್ಸ್ ಡಿಗ್ರಿ ಮಾಡಬೇಕು ಅಂತ ಆಸೆ ಇತ್ತು. ಸೊ ಬೇರೆ ಕಡೆಗೆಲ್ಲ ಹುಡುಕದೆ ಯಾವ ಕಂಟ್ರಿಗೆ ಹೋಗೋದು ಅಂತ ಹೇಳಿ. ಅಷ್ಟರಲ್ಲಿ ಸ್ವಲ್ಪ ನನಗೆ ಈ ಪಲ್ಸ್ ಪೋಲಿಯೋ ಇದೆಲ್ಲ ಕೆಲಸ ಮಾಡ್ತಾ ಇದ್ದಿದ್ರಿಂದ ಈ ಪ್ರೋಗ್ರಾಮ್ ಆಫೀಸರ್ಸ್ ಆಗಿ ನನಗೆ WHO ದವರು, UNICEF ಅವ್ರದ್ದು ಎಲ್ಲ ಸ್ವಲ್ಪ ಕಾಂಟ್ಯಾಕ್ಟ್, ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದೆ ನಾನು. ಸೊ ಅವ್ರ ಹತ್ರ ಮಾತಾಡಿದ್ಮೇಲೆ ಅವ್ರು ಹೇಳಿದ್ರು, ನೀವೊಂದ್ ಸ್ವಲ್ಪ ನಮ್ ಟಾಕಿಂಗ್ 2003, 2002 ಇಂಡಿಯಾದಲ್ಲಿ ಕಮ್ಯುನಿಟಿ ಮೆಡಿಸಿನ್ ಅಂತಿದೆ, P&SM ಅಂತ ಹೇಳ್ತಾರೆ, ಕಮ್ಯುನಿಟಿ ಮೆಡಿಸಿನ್ ಅಂತ ಹೇಳ್ತಾರೆ. ಸ್ವಲ್ಪ ಕ್ಲಿನಿಕಲಿ ಓರಿಯೆಂಟೆಡ್ ಇದೆ. ನೀವು ಒಂದ್ ಸ್ವಲ್ಪ ರಿಸರ್ಚ್ ಆ ಕಡೆ ಇಂಟ್ರೆಸ್ಟ್ ಇದ್ರೆ ಹೊರಗಡೆ ಹೋಗಿ ಆಸ್ಟ್ರೇಲಿಯಾದಲ್ಲೋ ಇಲ್ಲ UK ಲೋ US ಅಲ್ಲಿ ಮಾಡಿ ಅಂತ ಹೇಳಿದ್ರು. ನನಗೆ ಅವಾಗ US ಅಲ್ಲಿ ಸ್ವಲ್ಪ ಫೀಸ್ ಜಾಸ್ತಿ ಅನ್ನಿಸ್ತು. UK ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದ್ರು. ನನ್ನ ಫ್ರೆಂಡ್ಸ್ ಆಲ್ರೆಡಿ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ರು, ನನ್ನ ಜೊತೆಗೆ ಓದಿದ್ದವ್ರು ಮೈಸೂರಲ್ಲಿ. ಸೊ ಹಾಗಾಗಿ UK ಅಲ್ಲಿ ಒಂದು ಯೂನಿವರ್ಸಿಟಿಲಿ ನನಗೆ ಅಪ್ಲಿಕೇಶನ್ ಆಗ್ತಾ, ನನಗೆ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ಏನು ಕಷ್ಟ ಆಗಲಿಲ್ಲ, ಇಮಿಡಿಯೇಟ್ ಆಗಿ ಕೆಲಸ ಸಿಕ್ತು. ಸೊ ಅಲ್ಲಿ ಹೋಗಿ ಕಾಲೇಜಿಗೆ ಸೇರ್ಕೊಂಡೆ. ಅಲ್ಲಿ ಒಂದು ತರ ಶಾಕ್, ಕಲ್ಚರಲ್ ಶಾಕ್ ಅಲ್ಲಿ ನನಗೆ ಕಾಲೇಜಲ್ಲಿ ಕಂಪ್ಲೀಟ್ಲಿ. ನಮಗೆ ಇಲ್ಲಿ ಕಾಲೇಜ್ ಅಂದ್ರೆ ಹೆದರ್ಕೊಂಡು ಲೆಕ್ಚರರ್ಸ್ ಹತ್ರ ಮಾತಾಡಂಗಿಲ್ಲ, ಏನು ಕ್ವಶನ್ಸ್ ಕೇಳಂಗಿಲ್ಲ, ಒಂಥರ ಸ್ಟೂಡಿಯಸ್ ಆಗಿ ಇರಬೇಕು, ಅವ್ರು ಹೇಳಿದ್ದೆ ಸರಿ ಅನ್ನೋ ರೀತಿಲಿ. ಈಗ ಥಿಂಗ್ಸ್ ಹ್ಯಾವ್ ಚೇಂಜ್ಡ್, ಬಟ್ ದೋಸ್ ಡೇಸ್ ಇಟ್ ವಾಸ್ ಲೈಕ್ ಅವ್ರು ಏನ್ ಹೇಳ್ತಾರೆ ಅದು ಸರಿ, ಅವ್ರು ಹೇಳ್ದಂಗೆ ಕೇಳ್ಬೇಕು. ಮೆಡಿಕಲ್ ಕಾಲೇಜಲ್ಲಾದ್ರೂ ಹಂಗೆ, ಎಲ್ಲಾದ್ರೂ ಹಂಗೆ. ಇಲ್ಲಿ ಹೋದ್ರೆ ಲೆಕ್ಚರರ್ ಬರ್ತಾ ಇದಾರೆ, ಆರಾಮಾಗಿ ಒಂದ್ ಕೈಯಲ್ಲಿ ಕಾಫಿ ಇಟ್ಕೊಂಡು ಬರ್ತಾ ಇದಾರೆ. ಸ್ಟೂಡೆಂಟ್ಸ್ ಸ್ಯಾಂಡ್ವಿಚ್, ಕೋಕೋ ಕೋಲಾ ಅದು ಇದು ಇಟ್ಕೊಂಡು ಬಂದ್ ಕೂತ್ಕೊಂಡು ಆರಾಮಾಗಿ ತಿಂತ ಪಾಠ ಕೇಳ್ತಾ ಇದಾರೆ. ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಅರ್ಥ ಆಗಲಿಲ್ಲ. ಹೋಟೆಲಿಗೆ ಹೋಗ್ಬಿಟ್ಟಿದ್ರ? ಅಲ್ಲಿ ಒಂದು ತರ ಕಲ್ಚರಲ್ ಶಾಕ್ ಆಯ್ತು. ಬಟ್ ಟೀಚಿಂಗ್ ಅಲ್ಲಿ ಎಕ್ಸ್ಪೋಜರ್ ಗೇವ್ ಮೀ ಅಂಡ್ ಪಾತ್ ಫಾರ್ ಗ್ರೋತ್. ಅಲ್ಲಿ ಏನು ಕಲ್ತ್ವಿ ಅಲ್ಲ ನಾವು, ಅಲ್ಲಿ ಒಂದು ಟೀಚಿಂಗ್ ಟೆಕ್ನಿಕ್ ಇರ್ಬೋದು, ಪ್ರತಿ ಒಂದು ಅಲ್ಲಿ ಫೆಸಿಲಿಟೀಸು, ಅಲ್ಲಿ ಪ್ರೊಫೆಸರ್ಸ್ಗಳು ನಮ್ಮನ್ನ ಟ್ರೈನ್ ಮಾಡ್ತಾ ಇದ್ದಿದ್ದು ಪ್ರತಿ ಒಂದು. ಐ ಥಿಂಕ್ ದಟ್ ಶೇಪ್ ಮೈ ಕ್ಯಾರಿಯರ್, ಫ್ಯೂಚರ್ ಕ್ಯಾರಿಯರ್ ಫಾರ್ ಮೀ ಟು ಗ್ರೋ. ಸೊ ಅಲ್ಲಿ ಮುಗಿಸಿದ ಮೇಲೆ ನಾನು ಅಲ್ಲೇನೆ ಕೆಲಸ ಮಾಡ್ತಾ ಇದ್ದೆ. ಸೊ ಒಂದು 5-6 ವರ್ಷ ಅಲ್ಲೇ ಇದ್ದೆ. ಅಲ್ಲಿಂದ ವಾಪಸ್ ಬಂದ ಮೇಲೆ ನಾನು ಇಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಹೆಲ್ತ್ ಅಂತ ಹೇಳಿ ಒಂದು NGO ಜಾಯಿನ್ ಆದೆ. ಅಲ್ಲಿ ಒಂದು ಪ್ರಾಜೆಕ್ಟ್, ಅರ್ಬನ್ ಹೆಲ್ತ್ ಪ್ರಾಜೆಕ್ಟ್ ಅಂತ ಹೇಳಿ, ಅಂಡ್ NCD ಫೋಕಸ್ ಆಗಿ. NCD ಅಂದ್ರೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್, ಮೇನ್ಲಿ ಪೀಪಲ್ ಹೂ ಲಿವ್ ವಿತ್ ಲೈಕ್ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಥೈರಾಯ್ಡ್, ದೇ ಲಿವ್ ವಿತ್ ದಿಸ್ ಡಿಸೀಸ್ ಲೈಫ್ ಲಾಂಗ್. ಸೊ ಅದಕ್ಕೆ ಫೋಕಸ್ ಒಂದು ಸರ್ವೆ ಮಾಡಿದ್ವಿ ನಾವು, KG ಹಳ್ಳಿ ಅಂತ ಹೇಳಿ ಕಾಡಗೊಂಡಹಳ್ಳಿ ಏರಿಯಾದಲ್ಲಿ ಒಂದು ಎಕ್ಸ್ಟೆನ್ಸಿವ್ ಸರ್ವೆ, ಅರೌಂಡ್ 40,000 to 50,000 ಹೌಸಸ್, ಹೌಸ್ ಟು ಹೌಸ್ ಸರ್ವೆ ಮಾಡಿದ್ವಿ. ಸೊ ಅಲ್ಲಿ ತುಂಬಾ ಜನಕ್ಕೆ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇದೆ. ಅಲ್ಲಿ ತನಕ ಏನಂದ್ರೆ ಈ ಕಾಯಿಲೆಗಳು ಎಲ್ಲ ಇಟ್ಟು ಅಂದ್ರೆ ಸೌಕಾರ ಶ್ರೀಮಂತರ ಕಾಯಿಲೆ ಇತ್ತು. ನಾವು ಎಲ್ಲ ಹುಡುಕಿ ಲಿಟ್ರೇಚರ್ ಸರ್ಚ್ ಮಾಡಿದ್ರೆ ಬಾಂಬೆಲಿ ಒಂದು ಸ್ಟಡಿ ಆಗಿತ್ತು, ಅದು ಬಿಟ್ರೆ ಇನ್ನು ಜಾಸ್ತಿ ಅದ್ರ ಬಗ್ಗೆ ಏನು ಸ್ಟಡೀಸ್ ಆಗಿರ್ಲಿಲ್ಲ ಆ ಟೈಮ್ 2009 ಅಲ್ಲಿ. ಸೊ ನಾವೊಂದು ಎಕ್ಸ್ಟೆನ್ಸಿವ್ ಸರ್ವೆ ಮಾಡಿ ಸ್ಟಡಿ ಮಾಡಿದಾಗ ನಮ್ಗೆ ಈ ತರದ್ದು ಕಾಯಿಲೆ ಜಾಸ್ತಿ ಇದೆ. ಈವನ್ ಬಡವರಲ್ಲೂ ಸ್ಲಮ್ಗಳಲ್ಲಿ ಇರೋಂಥವ್ರಿಗೂ ತುಂಬಾ ಇದೆ, ಅದನ್ನು ಸಣ್ಣ ಏಜ್ ಅಲ್ಲೇ ಬರ್ತಾ ಇದೆ. ಪ್ಲಸ್ ಅಟ್ ಎನ್ ವೆರಿ ಅರ್ಲಿ ಏಜ್ ಅವ್ರಿಗೆ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ, ಐಸೈಟ್ ಲೂಸ್ ಆಗ್ತಾ ಇದ್ದಾರೆ, ಇಲ್ಲ ಕಿಡ್ನಿ ಫೇಲ್ಯೂರ್ ಆಗ್ತಾ ಇದೆ, ಡಯಾಲಿಸಿಸ್ ಅವಶ್ಯಕತೆ ಇದೆ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಒಂದು ನಮ್ಗೆ ಸೀರಿಯಸ್ ಆಗಿ ಒಂದು ಫೈಂಡಿಂಗ್ ಸ್ಟಡಿಯಿಂದ ಗೊತ್ತಾಯ್ತು. ಸೊ ಇದು ಪೇಪರ್ಗಳಲ್ಲಿ ಎಲ್ಲ ಸುಮಾರು ಪಬ್ಲಿಷ್ ಆಯ್ತು.
ಕೆಜಿಹಳ್ಳಿ ಮಧುಮೇಹದ ತವರೂರು ಅಂತ ಒಂದು ಹೆಡ್ಡಿಂಗ್ ಹೆಡ್ಲೈನ್ ಬಂದ್ಬಿಡ್ತು. ಹೀಗೆ ಸುಮಾರು ಹೆಡ್ಲೈನ್ಸ್ ಬಂತು, ಎಲ್ಲಾ ಪೇಪರ್ ಅಲ್ಲೂ ಕವರ್ ಆಗೋಯ್ತು. ಇದು ಪಬ್ಲಿಷ್ ಮಾಡಿದ್ವಿ BMJ ಜರ್ನಲ್ ಅಲ್ಲಿ ಎಲ್ಲ, ಇಂಟರ್ನ್ಯಾಷನಲ್ ಜರ್ನಲ್ ಅಲ್ಲೇ ಪಬ್ಲಿಷ್ ಮಾಡಿದ್ವಿ ನಾವು. ಸೊ ಇದಾದಾಗ ಇಂಟ್ರೆಸ್ಟಿಂಗ್ ಆಗಿ ನನಗೆ ಒಂದು MLA ಅವ್ರ ಆಫೀಸಿಂದ ಒಂದು ಫೋನ್ ಬಂತು. ಅವ್ರ ಆಫೀಸಿಂದ ಫೋನ್ ಮಾಡಿ ಅವ್ರು ನಿಮ್ಮನ್ನು ಭೇಟಿ ಮಾಡ್ಬೇಕು ಬನ್ನಿ ಅಂತ ಕರೆದ್ರು. ಯಾಕೆ ಕರೆದ್ರು ಅನ್ನೋ ಕುತೂಹಲ ನಮ್ಗಿದೆ. ಅದನ್ನ ಮುಂದಿನ ಒಂದು ಸೆಗ್ಮೆಂಟ್ ಅಲ್ಲೇ ತಿಳ್ಕೊಳ್ಳೋಣ. ಕೇಳ್ತಾ ಇರಿ ಕುತೂಹಲದಿಂದ. ಇದು ಆಕಾಶವಾಣಿ ಬೆಂಗಳೂರು 101.3 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ವಿಶೇಷ ಅತಿಥಿಯೊಂದಿಗೆ ಸಂವಾದ. ಡಾಕ್ಟರ್ ತ್ರಿವೇಣಿ BS ನಮ್ಮ ಜೊತೆ ಇದ್ದಾರೆ. ಕನ್ನಡ ನಾಡಿನ ವೀರರ ಮನೆಯ ಕೋಟೆ ನಾಡಿನ ಸಾಧಕಿ ವೈದ್ಯೆ ನಮ್ಮ ಜೊತೆ ಇದ್ದಾರೆ, ಸಮಾಜ ಸೇವಕಿ ಡಾಕ್ಟರ್ ತ್ರಿವೇಣಿ BS ಅವರು. ಕುತೂಹಲವನ್ನು ಉಳಿಸ್ಕೊಂಡೇ ಇದ್ದೀವಿ ಮೇಡಮ್ ನಾವು. ಒಂದು ಕಾಲ್ ಬರುತ್ತೆ ಅಂತ ಹೇಳ್ತಾ ಇದ್ರಿ, ಈಗ ಆ ಕುತೂಹಲವನ್ನ ತಣಿಸುವಂತ ಸಮಯ ನಿಮ್ಗೆ. ಒಂದು ಕಾಲ್ ಬಂದು ಈಗ MLA ಆಫೀಸಿಂದ ಬನ್ನಿ ಅಂತ ಹೇಳಿದಾಗ ನಮಗೆ ಇದು ನಿಜಾನ ಸುಳ್ಳೋ, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋ ಒಂದು ಕುತೂಹಲ, ಸ್ವಲ್ಪ ಭಯನೂ ಆಯ್ತು. ಏನಕ್ಕಪ್ಪ ಸಾಮಾನ್ಯ ಪೊಲಿಟಿಷಿಯನ್ಸ್ ಫೋನ್ ಮಾಡಿ ಬರಕ್ ಹೇಳ್ತಾರೆ ಅಂದ್ರೆ ಏನೋ ಒಂಥರ ಭಯ ಆಗುತ್ತೆ. ಸೊ ಹಾಗಾಗಿ ಅದು ಆಮೇಲೆ ಹೋದ್ವಿ, ನಮ್ ಟೀಮ್ ಅವರೆಲ್ಲ ಹೋಗಿ ಮಾತಾಡಿದಾಗ ಅದೇ ಹೇಳಿದ್ನಲ್ಲ, ಒಂದು ಸ್ಟಡಿ ಮಾಡಿದ್ವಿ ಅಂತ, ಸರ್ವೆ ಆಗಿತ್ತು ಅಂತ. ಸೊ ಅದು ಹೇಳಿದ್ರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಸೊ ಈಗ ಇದೆಲ್ಲ ಫೈಂಡಿಂಗ್ಸ್ ಎಲ್ಲ ಬಂದಿದೆ, ಈಗ ನಾನ್ ಏನ್ ಮಾಡ್ಬೋದು ಹೇಳಿ ಅಂತ ಕೇಳಿ, ಒಂದು ವಾರದಲ್ಲಿ ಒಂದೇನಾದ್ರೂ ಪ್ಲಾನ್ ತಗೊಂಡ್ ಬನ್ನಿ, ಏನಾದ್ರೂ ಮಾಡೋಣ ಅಂತ ಹೇಳಿದ್ರು. ಸೊ ಒಂದು ವಾರದಲ್ಲಿ ನಾವು ಪ್ಲಾನ್ ಎಲ್ಲ ಮಾಡ್ಕೊಂಡು ಹೋಗಿ ಪ್ರಪೋಸಲ್ ಕೊಟ್ವಿ. ಸೊ ಪ್ರಪೋಸಲ್ ಕೊಟ್ಟ ಮೇಲೆ ಒಂದು ಕಾಡ್ಗೋಡ್ನಲ್ಲಿ ಒಂದು ಸಣ್ಣದಾದ ಒಂದು ಡಯಾಲಿಸಿಸ್ ಮತ್ತೆ ಔಟ್ ಪೇಷಂಟ್ ಸರ್ವಿಸಸ್ನ ಅಲ್ಲಿಂದ ಶುರು ಮಾಡಿದ್ವಿ. ಸೊ ಶುರು ಮಾಡಿ ಈಗ 10 ವರ್ಷಗಳಾಯ್ತು. ಇದುವರೆಗೂ 29,000 ಡಯಾಲಿಸಿಸ್ಗೆ ಸಪೋರ್ಟ್ ಮಾಡಿದ್ದೇವೆ. ಹಾಗೇನೆ ನಮ್ಮಲ್ಲಿ ಈಗ 26,000 ಡಯಾಬಿಟಿಸ್ ಪೇಷಂಟ್ಸ್ ರಿಜಿಸ್ಟರ್ ಆಗಿದ್ದಾರೆ. ಅದರಲ್ಲಿ ಒಂದು 6,000 ಜನ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಥೈರಾಯ್ಡ್ ಇರೋ ಇದ್ದಾರೆ. ಇಷ್ಟು ಜನಕ್ಕೆ ನಾವು ಅಲ್ಲಿ ಫ್ರೀ ಆಗಿ ಕನ್ಸಲ್ಟೇಷನ್, ಮೆಡಿಸಿನ್ಸ್ ಮತ್ತೆ ಇನ್ವೆಸ್ಟಿಗೇಷನ್ಸ್, ಕಾಂಪ್ರಹೆನ್ಸಿವ್ ಪ್ರೈಮರಿ ಕೇರ್ ಸೆಟಪ್ ಮಾಡಿದೀವಿ ಅಲ್ಲಿ. ಹಂಗಂದ್ರೆ ಒಂದ್ಸತಿ ಪೇಷಂಟ್ಸ್ ಒಳಗಡೆ ಬಂದ್ರೆ ಅವ್ರಿಗೆ ಅಲ್ಲಿ ಒಂದು ಕನ್ಸಲ್ಟೇಷನ್ ಸಿಗ್ಬೇಕು, ಮೆಡಿಸಿನ್ಸ್ ಸಿಗ್ಬೇಕು, ಇನ್ವೆಸ್ಟಿಗೇಷನ್ಸ್ ಆಗ್ಬೇಕು. ಬರೆದು ಕೊಟ್ಟು ಹೊರಗಡೆ ಹೋಗಿ ಮಾತ್ರೆ ತಗೊಳ್ಳಿ ಅನ್ನೋದು, ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ಮತ್ತೆ ರಿಪೋರ್ಟ್ ತಗೊಂಡು ಬನ್ನಿ ಅನ್ನೋದು. ಸೊ ಹಾಗಿರಬಾರ್ದು, ಒಂದು ಕಾಂಪ್ರಹೆನ್ಸಿವ್ ಆಗಿ ಒಂದು ಸೆಟಪ್ ಮಾಡೋಣ ಎಲ್ಲ ಕಡೆ ಅಂತ ಹೇಳಿ ಅದನ್ನ ಮಾಡಿದ್ವಿ. ಹಾಗೆ ಡಯಾಲಿಸಿಸ್ ಶುರು ಮಾಡಿದ್ದು. ಸೊ ಈಗ ದೊಡ್ಡದಾಗಿ ಅದು ಕಂಟಿನ್ಯೂ ಆಗ್ತಾ ಇದೆ 10 years ಆದ್ಮೇಲೆ. ಸೊ ಹಾಗೇನೆ 2 ಸ್ಕಿಲ್ ಸೆಂಟರ್ನ ಶುರು ಮಾಡಿದ್ವಿ. ಒಂದು ವಿಮೆನ್ ಫೋಕಸ್ ಆಗಿ 2017 ಶುರು ಮಾಡಿದ್ವಿ. ಮೇನ್ ಆಗಿ ಒಂದು ವಿಮೆನ್ ಎಂಪವರ್ಮೆಂಟ್ಗೆ ಅಂತ ಹೇಳಿ ಹ್ಯಾಂಡಿಕ್ರಾಫ್ಟ್ಸ್ ಟ್ರೈನಿಂಗ್ ಕೊಡೋದು, ಎಂಬ್ರಾಯ್ಡ್ರಿ, ಟೈಲರಿಂಗ್, ಕಂಪ್ಯೂಟರ್ ಕೋರ್ಸಸ್ ಕೊಡೋದು. ಸೊ ನಾವ್ ಏನ್ ಮಾಡಿದ್ವಿ ಅಂದ್ರೆ, ಟಿಪಿಕಲಿ ಕ್ಲಾಸಸ್ ಕೋರ್ಸು ಅಂದ ತಕ್ಷಣ ಬೆಳಗ್ಗೆ 10ರಿಂದ 9ರಿಂದ 5, 10ರಿಂದ 4 ಹಿಂಗ್ ಫಿಕ್ಸ್ಡ್ ಟೈಮ್ ಬರ್ಬೇಕು. ಸೊ ನಮ್ದು ಫೋಕಸ್ ಮಹಿಳೆಯರು, ಎಸ್ಪೆಷಲಿ ಮದ್ವೆ ಆಗಿರೋಂಥವ್ರು, ಮನೇಲಿರೋರು, ಏನಾದ್ರೂ ಅವ್ರ ಫ್ರೀ ಟೈಮ್ ಅಲ್ಲಿ ಏನಾದ್ರೂ ಒಂದು ದುಡ್ಕೊಂಡು ಒಂದು ಅವ್ರ ಫ್ಯಾಮಿಲಿಗೂ ಒಂದು ಆಧಾರ ಆಗುತ್ತೆ, ಅವ್ರಿಗೂ ಏನಾದ್ರೂ ಒಂದು ಆಗುತ್ತೆ ಅಂತ ಹೇಳಿ ಅವರು ಕೂಡ ಸ್ವಾಭಿಮಾನದ ಬದುಕು ನಡೆಸಬೇಕು, ಸ್ವಾವಲಂಬಿಗಳಾಗಬೇಕು. ಖಂಡಿತವಾಗಿ ಅದೇ ಉದ್ದೇಶದಿಂದ ನಾವು ತುಂಬಾ ಫ್ಲೆಕ್ಸಿಬಲ್ ಆಗಿ ಶುರು ಮಾಡಿದ್ವಿ. ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಆ ಟೈಮಲ್ಲಿ ಬನ್ನಿ, ಒಂದು 2 hours ಕುತ್ಕೊಳ್ಳಿ, ಕಲ್ತ್ಕೊಂಡು ಹೋಗಿ. ಆಮೇಲೆ ಕಲ್ತು ಎಲ್ಲ ಆದ್ಮೇಲೂ ಒಂದು 3 months ಆದ್ಮೇಲೆ ಒಂದು ಎಕ್ಸಾಮ್ ಮಾಡ್ತಾ ಇದ್ವಿ. ಎಕ್ಸಾಮ್ ಮಾಡಿ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಒಂದು ಸರ್ಟಿಫಿಕೇಟ್ ಕೊಟ್ರೆ ಅವ್ರಿಗೂ ಒಂದು ಸಂತೋಷ ಆಗುತ್ತೆ. ಏನ್ ಗೊತ್ತಾ, ನಾವೊಂದು ಏನೋ ಒಂದು ಸಾಧನೆ ಮಾಡಿದೀವಿ, ನಾವು ಮಾಡಿದ್ದಕ್ಕೆ ಒಂದು ರೆಕಗ್ನೇಷನ್ ಸಿಕ್ತು ಅಂತ ಹೇಳಿ. ಸೊ ಅದಾದ್ಮೇಲೂ ಅವ್ರಿಗೆ ಅಲ್ಲಿ ನಾವು ಟೈಲರಿಂಗ್ ಮಿಷಿನ್ಸ್ ಎಲ್ಲ ಹಾಗೆ ಇಟ್ಟಿದೀವಿ. ಮನೇಲಿ ಎಷ್ಟೊಂದ್ ಜನದ ಮನೆಗಳಲ್ಲಿ ಜಾಗನೂ ಇಲ್ಲ, ಅವ್ರು ಮಿಷಿನ್ ಕೊಡ್ಸಿದ್ರು ಇಟ್ಕೊಳಕ್ ಆಗೋಂತ ಸ್ಥಿತಿನೂ ಇಲ್ಲ. ಅವ್ರು ಯಾವ ಟೈಮಲ್ಲಿ ಆದ್ರೂ ಅವ್ರು ಯಾರಾದ್ರೂ ಆರ್ಡರ್ ಬಂದಿದ್ರೆ ಬಂದು ಇಲ್ಲೇ ಹೊಲ್ಕೊಂಡು ಹೋಗ್ತಾರೆ. ನಾವು ಮಿಷನ್ ಪ್ರೊವಿಷನ್ ಕೊಟ್ಟಿದೀವಿ. ಸೊ ಹಾಗೇನೆ ಯೂತ್ ಗಳಿಗೆ, ಮಕ್ಕಳಿಗೆ, ಎಸ್ಪೆಷಲಿ ಸ್ಕೂಲ್ ಡ್ರಾಪ್ ಔಟ್ ಚಿಲ್ಡ್ರನ್, ಸ್ಕೂಲಿಗೆ ಹೋಗಿ ಯಾವ್ದೋ ಕಾರಣಕ್ಕೆ ಸ್ಕೂಲಿಂದ ಡ್ರಾಪ್ ಔಟ್ ಆಗಿರ್ತಾರೆ, ಇಲ್ಲ ಫೇಲ್ ಆಗ್ಬಿಟ್ಟು ಮನೇಲಿ ಇರ್ತಾರೆ, ಸುಮ್ನೆ ಅಲ್ಲಿ ಇಲ್ಲಿ. ಅವರಿಗೆ ಅಂತ ಹೇಳಿ ಮಕ್ಕಳಿಗೆ ಫೋಕಸ್ ಆಗಿ ಒಂದು ಅವ್ರಿಗೂ ಡೇಟಾ ಎಂಟ್ರಿ ಆಪರೇಟರ್ಸ್, ಮೊಬೈಲ್ ರಿಪೇರ್ ಮತ್ತು ಸರ್ವಿಸಸ್, ಎಲೆಕ್ಟ್ರಿಷಿಯನ್ ಕೋರ್ಸಸ್ ಮಾಡ್ತಾ ಇದೀವಿ, ಎಲ್ಲದು ಫ್ರೀ ಆಗಿ. ಜೀವನಹಳ್ಳಿ, ಬೆಂಗಳೂರಲ್ಲಿ, MS ನಗರಲ್ಲಿ. ಸೊ ಅಲ್ಲೂ ಒಂದು ಸುಮಾರು ಜನ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಅಲ್ಲಿ ಪ್ಲೇಸ್ಮೆಂಟ್ ಕೂಡ ಕೊಡಿಸ್ತಾ ಇದೀವಿ. ಅಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಸೊ ಇದು ಎಲ್ಲ ಏನಂದ್ರೆ, ಒಂದು ರೀತಿಯಲ್ಲಿ ಸಮಾಜದಲ್ಲಿ ಯಾವುದೋ ಕಾರಣಗಳಿಗಾಗಿ ತುಳಿತಕ್ಕೆ ಪಟ್ಟಿರೋರು ಇರ್ಬೋದು, ಹಿಂದುಳಿದ ವರ್ಗಕ್ಕೆ ಇರೋಂಥವ್ರು ಇರ್ಬೋದು, ಬಡ ಜನರು ಇರ್ಬೋದು, ಅವ್ರಿಗೆ ಒಂದು ಶಕ್ತಿಯಾಗಿ ಏನೋ ಒಂದು ಸ್ಕಿಲ್ ಅಂತ ಕೊಟ್ರೆ
ಈಗ ನಾವು ದುಡ್ಡು ಕೊಟ್ರೆ ಒಂದ್ಸತಿ ಕೊಡ್ಬೋದು, 2 ಸತಿ ಕೊಡ್ಬೋದು. ಊಟ ಕೊಡ್ಸಿದ್ರು ಅಷ್ಟೇ. ಒಂದ್ ಸ್ಕಿಲ್, ಒಂದ್ ಎಜುಕೇಶನ್ ಏನೋ ಕೊಟ್ರೆ ಲೈಫ್ ಲಾಂಗ್. ಅವ್ರಿಗಷ್ಟೇ ಇಲ್ಲ, ನಮ್ ತಂದೆ ಯಾವಾಗ್ಲೂ ಹೇಳ್ತಾ ಇದ್ರು, ಒಂದು ಮನೆಯಲ್ಲಿ ಒಬ್ರು ಓದಿದ್ರೆ ಅವರು ಮುಂದಿನ ತಲೆಮಾರು ಅಷ್ಟು ಅದು ಇಂಪ್ರೂವ್ ಆಗುತ್ತೆ, ಅವ್ರು ಅಷ್ಟು ಜನನ ಅವರು ಆ ಒಂದು ಡೈರೆಕ್ಷನ್ ಕೊಡುವಂತ ಒಂದು ಆಗುತ್ತೆ ಅಂತ ಹೇಳಿ. ಸೊ ಆ ರೀತಿಯಲ್ಲಿ ಒಂದು ಸ್ಕಿಲ್ ಕೊಟ್ರೆ ಅವರು ಮುಂದೆ ಬರೋ ಫ್ಯಾಮಿಲೀಸ್ ಅವ್ರು ಮತ್ತೆ ಅಪ್ಪ ಡೆವಲಪ್ ಆಗ್ಬಿಡ್ತಾರೆ. ಹೇಗೋ ಒಂದು ಸ್ಕಿಲ್ ಬಂದ್ಬಿಡುತ್ತೆ. ಆ ತರ ಆ ಫೋಕಸ್ ಅಲ್ಲಿ ಅದನ್ನ ಒಂದು ಶುರು ಮಾಡಿದ್ವಿ. ಸೊ 10 ವರ್ಷಗಳ ಈ ಸುದೀರ್ಘ ಪ್ರಯಾಣದಲ್ಲಿ ಇಷ್ಟೆಲ್ಲ ಸಾಮಾಜಿಕ ಕಾರ್ಯಗಳನ್ನ ಮಾಡಿದ್ದೀರಾ. ಒಂದ್ಸಲ ತಿರುಗಿ ನೋಡಿದಾಗ ನಿಮ್ಮಿಂದ ಯಾರೋ ಒಬ್ರು ಜೀವನ ಕಟ್ಕೊಂಡಿರ್ಬೋದು, ಮತ್ತೆ ಯಾರೋ ಒಬ್ರು ಸ್ವಂತ ಉದ್ದಿಮೆಯನ್ನ ಶುರು ಮಾಡಿರಬಹುದು. ನಾಳೆ ಏನೋ ಬಂದು ಹೇಳ್ತಾರೆ, ಮೇಡಮ್ ನಾನು ಇಲ್ಲಿಂದ ಟ್ರೈನಿಂಗ್ ತಗೊಂಡು ಹೋಗಿದ್ದೆ, ಇವತ್ತು ನಾನು ಈ ಸ್ಥಿತಿಯಲ್ಲಿ ಇದ್ದೀನಿ, ಈ ಪರಿಸ್ಥಿತಿ ಇದ್ದೀನಿ, ನಾನೇ ಒಂದು ಸ್ವಂತ ಶುರು ಮಾಡಿದ್ದೀನಿ ಉದ್ಯಮವನ್ನ ಅಂತ ಕೇಳಿದಾಗ ಹೇಗನ್ಸತ್ತೆ ತಮ್ಗೆ? ತುಂಬಾ ಸಂತೋಷ ಆಗುತ್ತೆ. ಅಂದ್ರೆ ನಾವೇನು ಉದ್ದೇಶದಿಂದ ಶುರು ಮಾಡಿದ್ವಿ ಅದು ಸಹಕಾರ ಆಯ್ತು. ಅದನ್ನ ವಿ ಹ್ಯಾವ್ ರೀಚ್ಡ್ ವಾಟ್ ವಿ ವಾಂಟೆಡ್ ಅಂತ ಅನ್ಸುತ್ತೆ. ಎಲ್ಲೋ ಒಂದ್ ರೀತಿ ನೆಮ್ಮದಿ ಅನ್ಸುತ್ತೆ. ಅದು ಏನು ಮತ್ತೆ ತೃಪ್ತಿಯನ್ನು ಕೂಡ ಕೊಡುತ್ತೆ. ಯಾಕಂದ್ರೆ ಎಲ್ಲೋ ಹುಡುಗರು ಎಲ್ಲೋ ಹಾಳಾಗಿ ಹೋಗ್ತಾ ಇದ್ರೇನೋ, ಸಿಗರೇಟು, ಡ್ರಗ್ಸ್ ಏನೆಲ್ಲ ಇದೆ. ಈಗ ಹಾಳಾಗಕ್ಕೆ ಬೇಕಾದಷ್ಟು ರೂಟ್ಗಳಿದೆ. ಯಾಕಂದ್ರೆ ನಾನು ಟೊಬ್ಯಾಕೋ ರಿಲೇಟೆಡ್ ಆಗಿ BBMP ಜೊತೆಗೆ ತುಂಬಾ ಕ್ಲೋಸ್ ಆಗಿ ವರ್ಕ್ ಮಾಡ್ತೀನಿ. ನಾನು ಸ್ಲಮ್ಸ್ ಅಲ್ಲಿ ನೋಡ್ತೀನಿ ಸಣ್ಣ ಮಕ್ಕಳು, 6-7 ವರ್ಷದ ಮಕ್ಕಳು ಕೂಡ ಹೆಂಗೆ ಅಂದ್ರೆ ಅವ್ರು ಶುರು ಮಾಡೋದು ಹೇಗೆ ಅಂದ್ರೆ ಈ ಪೆಟ್ರೋಲ್ ಸ್ನಿಫಿಂಗ್ ಇಂದ ಶುರು ಮಾಡ್ತಾರೆ. ಪೆಟ್ರೋಲ್ ನ ಕದೀತಾರೆ, ಕದ್ಬಿಟ್ಟು ಅದನ್ನ ಬಟ್ಟೆಯಲ್ಲಿ ಸುತ್ತಿ ಸ್ನಿಫ್ ಮಾಡ್ತಾರೆ. ಆ ನೇಸಲ್ ಬೋನ್ ಸೆಪ್ಟಮ್ ಏನಿರುತ್ತೆ ಅದೇ ಎಲ್ಲ ಅವ್ರದ್ದು ಹಾಳಾಗೋಗ್ಬಿಟ್ಟಿರುತ್ತೆ. ಆಮೇಲೆ ಕೆಲವು ಕಾಫ್ ಸಿರಪ್ ಗಳಲ್ಲಿ ಸ್ವಲ್ಪ ಕಿಕ್ ಹೊಡಿ ಅಂತದಿದೆ, ಸ್ವಲ್ಪ ಸ್ಲೀಪಿಂಗ್ ಇರುತ್ತೆ ಕಾಫ್ ಸಿರಪ್ ಅಲ್ಲಿ. ಬಾಟ್ಲ್ಗಳು ಎಷ್ಟು ನೋಡಿದೀವಿ ನಾವು ಅಂತ ಹೇಳಿದ್ರೆ, ಬಾಟ್ಲ್ನ ಕುಡಿದ್ಬಿಟ್ಟು ದೇ ಗೆಟ್ ದಟ್ ಗಿವ್ಸ್ ದೆಮ್ ದಟ್ ಕಿಕ್. ಮತ್ತೆ ಅದು ದಿನ ಕಳಿತಾ ಅಡಿಕ್ಟ್ ಆಗ್ಬಿಡ್ತಾರೆ. ಅಲ್ಲಿಂದ ನೆಕ್ಸ್ಟ್ ಮತ್ತೆ ಟೊಬ್ಯಾಕೋ ಶುರು ಮಾಡ್ತಾರೆ. ಇದು ಯಾಕಂದ್ರೆ ಇವಾಗ ಆ ಟೈಮಲ್ಲಿ ಅವ್ರಿಗೆ ದುಡ್ಡು ಇರೋದಿಲ್ಲ. ಆಮೇಲೆ ಒಂದ್ ಸ್ವಲ್ಪ ದುಡ್ಡು ಬರಕ್ ಶುರು ಮಾಡಿದ್ಮೇಲೆ ಸಿಗರೇಟು, ಬೀಡಿ, ಗುಟ್ಕಾ. ಸೊ ತಂಬಾಕು ಕುರಿತಾದಂತಹ ಜಾಗೃತಿ ಕಾರ್ಯಕ್ರಮಗಳನ್ನ ತಾವು ಸಾಕಷ್ಟು ನಡೆಸಿದ್ದೀರಾ. ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಜೊತೆಯೂ ಕೂಡ ಕೈ ಜೋಡಿಸಿದ್ದೀರಾ ಅಂತ ಹೇಳ್ತಾ ಇದ್ರಿ. ಇಂತಹ ಜಾಗೃತಿ ಕಾರ್ಯಕ್ರಮಗಳ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಕೇಳ್ತಾರಿ, ಇದು ಆಕಾಶವಾಣಿ ಬೆಂಗಳೂರು 101.3. ಆದ್ಮೇಲೆ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು 101.3. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಪ್ತಾಹ ಹಿನ್ನೆಲೆಯಲ್ಲಿ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ತ್ರಿವೇಣಿ BS, ವೃತ್ತಿಪರ ವೈದ್ಯೆ, ಸಮಾಜ ಸೇವಕಿ. ಅನೇಕ ಜಾಗೃತಿ ಅಭಿಯಾನಗಳಲ್ಲಿ ಸರ್ಕಾರ ಹಾಗೂ ಅನೇಕ ಸಂಘ ಸಂಸ್ಥೆಗಳ ಜೊತೆ ಕೈ ಜೋಡಿಸಿರ್ತಕ್ಕಂಥವರು. ಮಾತುಕತೆಯನ್ನು ಮುಂದುವರಿಸಿದ ತಂಬಾಕು ಕುರಿತಾದ ಜಾಗೃತಿ ಅಭಿಯಾನಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಹೇಗೆ ಅಡಿಕ್ಟ್ ಆಗ್ಬಿಡ್ತಾರೆ ಚಿಕ್ಕ ವಯಸ್ಸಿನಲ್ಲಿರ್ತಕ್ಕಂಥವ್ರೆ, ಅದರ ಬಗ್ಗೆ ಹೆಚ್ಚಿನ ಜ್ಞಾನ ಅರಿವು ಇಲ್ಲದಂಥವರು. ಇನಿಷಿಯಲಿ ಪೆಟ್ರೋಲ್ ಅನ್ನು ಯೂಸ್ ಮಾಡ್ತಾ ಇರ್ತಾರೆ, ಕೆಲವೊಂದು ಸಿರಪ್ ಗಳನ್ನು ಯೂಸ್ ಮಾಡ್ತಾರೆ, ಆನಂತರ ಬೇರೆ ಬೇರೆ ಚಟಗಳಿಗೆ ದಾಸರಾಗ್ಬಿಡ್ತಾರೆ ಅಂತ. ಇಂಥ ಒಂದು ಅಭಿಯಾನವನ್ನ ನಡೆಸಬೇಕು ಅಂದದಕ್ಕೆ ತಮ್ಗೆ ಏನಾದ್ರೂ ಮೋಟಿವೇಶನ್ ಇದೆಯಾ, ಅಥವಾ ಹೇಗೆ ಇದು ಒದಗಿ ಬಂತು ಜಾಗೃತಿ ಅಭಿಯಾನ? 2 ಥಿಂಗ್ಸ್. ಒಂದೇನಂದ್ರೆ, ನಾನು ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಹೆಲ್ತ್ ಅಲ್ಲಿ ಕೆಲಸ ಮಾಡ್ತಿದ್ದಾಗ ಒಂದು ಟೀಮ್ ಇದ್ರು. ದೇ ವರ್ ಮೇನ್ಲಿ ವರ್ಕಿಂಗ್ ಆನ್ ಟೊಬ್ಯಾಕೋ ರಿಲೇಟೆಡ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ರು. ಸೊ ನಾವು ಇಲ್ಲಿ ಕಮ್ಯುನಿಟಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದಾಗ ನೋಡ್ತಾ ಇದ್ದೆ, ತುಂಬಾ ಜನ ಮಕ್ಕಳು ಆಗ್ಲೇ ಹೇಳಿದಾಗೆ ಅಡಿಕ್ಷನ್ ಎಲ್ಲ ಆಗ್ತಾ ಇತ್ತು. ಎಷ್ಟೊಂದು ಜನಕ್ಕೆ ಗೊತ್ತೇ ಆಗೋದಿಲ್ಲ ನಾನು ಮುಂದೆ ಏನಾಗ್ತಾ ಇದೆ ಅಂತ. ಯಾಕಂದ್ರೆ ಇಟ್ಸ್ ಆಲ್ವೇಸ್ ಸೆಡ್ ಟೊಬ್ಯಾಕೋ ಈಸ್ ಎ ಗೇಟ್ ವೇ ಫಾರ್ ಡ್ರಗ್ಸ್ ಅಂತ. ಅಲ್ಲಿಂದ ಶುರು ಮಾಡ್ತಾರೆ ನೆಕ್ಸ್ಟ್ ಲೆವೆಲ್. ಬಿಕಾಸ್ ಏನಾದ್ರೂ ಜಾಸ್ತಿ ಬೇಕು ಅನ್ನೋ ಒಂದು ಕ್ರೇವಿಂಗ್ ಇರುತ್ತಲ್ಲ. ಸೊ ನೆಕ್ಸ್ಟ್ ಲೆವೆಲ್ ಇಸ್ ಡ್ರಗ್ಸ್. ಸೊ ಇಟ್ ಇಸ್ ಆಲ್ವೇಸ್ ಎ ಗೇಟ್ ವೇ ಫಾರ್ ಡ್ರಗ್ಸ್. ಸೊ ಆ ಇದರಲ್ಲಿ ಏನಾದ್ರೂ ಒಂದು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಒಂದು ಕಾಯ್ದೆ ಇದೆ, ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆಕ್ಟ್ ಅಂತ. ಅದನ್ನ ಸ್ವಲ್ಪ ಸ್ಟ್ರೆಂಥನ್ ಆಗಬೇಕು, ಅದನ್ನ ಸರಿಯಾಗಿ ಎನ್ಫೋರ್ಸ್ಮೆಂಟ್ ಆಗಬೇಕು. ಮಕ್ಕಳ ಹೆಲ್ತ್, ಅದ್ರ ಜೊತೆಗೆ ಪಬ್ಲಿಕ್ದು, ಬಿಕಾಸ್ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಇಸ್ ಆಲ್ಸೋ ವೆರಿ ಡೇಂಜರಸ್. ಸೊ ಹಾಗಾಗಿ ಏನಾದ್ರೂ ಒಂದು ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾಗ ಒಂದು ಇಂಟರ್ನ್ಯಾಷನಲ್ NGO ವೈಟಲ್ ಸ್ಟ್ರಾಟಜಿ ಅಂತ ಹೇಳಿ, ಅದ್ರ ಜೊತೆಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯ ಕರೆಕ್ಟ್, ಮತ್ತೆ ಬ್ಲೂಮ್ಬರ್ಗ್ ಫಿಲಾಂಥ್ರಫೀಸ್ ಅಂತ ಹೇಳಿ, ಇದು ನ್ಯೂಯಾರ್ಕ್ ಅಲ್ಲಿ ಬೇಸ್ಡ್ ಇಂಟರ್ನ್ಯಾಷನಲ್ NGO. ಸೊ ಅವರು ಏನಾದ್ರೂ ಒಂದು ಬೆಂಗಳೂರಲ್ಲಿ ಒಂದು ಸ್ಮೋಕ್ ಫ್ರೀ ಬೆಂಗಳೂರು ಅಂತ ಹೇಳಿ ಒಂದು ಆಕ್ಟಿವ್ ಪ್ರೋಗ್ರಾಮ್ ಶುರು ಮಾಡಬೇಕು ಅಂತ ಇದೀವಿ ಅಂತ ಹೇಳಿ ಒಂದು ಕಮಿಷನರ್ಗೆ, BBMP ಕಮಿಷನರ್ಗೆ ಮತ್ತೆ ಪೊಲೀಸ್ ಕಮಿಷನರ್ಗೆ ಲೆಟರ್ ಬರೆದ್ರು. ನಮಗೂ ಇದೊಂದು ಮಾಡಬೇಕು ಅಂತಿದ್ದೀವಿ, ನೀವು ನಮ್ಮ ಜೊತೆ ಕೈ ಜೋಡಿಸ್ತೀರಾ ಅಂತ ಕೇಳಿದ್ರು. ಎಸ್ ಅಂತ ಹೇಳಿ ಕಮಿಷನರ್ನ ಎಲ್ಲರನ್ನು ಮೀಟ್ ಮಾಡಿ, ಪೊಲೀಸ್ ಕಮಿಷನರ್, BBMP ಕಮಿಷನರ್ನ ಮೀಟ್ ಮಾಡಿ ಕೇಳಿದಾಗ ಅವರು ಏನ್ ಮಾಡಿದ್ರು, ಆಸ್ ಎ ಪೈಲಟ್ ಪ್ರಾಜೆಕ್ಟ್ 50 ಸಿಟೀಸ್ ಅಕ್ರಾಸ್ ದ ಗ್ಲೋಬ್ ಸೆಲೆಕ್ಟ್ ಮಾಡಿಕೊಂಡು ಅವರು ಪೈಲಟ್ ಆಗಿ ನೋಡ್ಬೇಕು ಪಾರ್ಟ್ನರ್ಶಿಪ್ ಫಾರ್ ಹೆಲ್ತಿ ಸಿಟೀಸ್ ಅಂತ ಹೇಳಿ ಅಂತ.
ಸೊ ಕಮಿಷನರ್, ಪೊಲೀಸ್ ಕಮಿಷನರು ಮತ್ತೆ BBMP ಕಮಿಷನರು ಇಬ್ರು ಒಪ್ಕೊಂಡ್ರು. ಅವಾಗಿದ್ದಂತ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಕೂಡ ನಾವು ಮಾಡೋಣ ಇದನ್ನ ಅಂತ ಹೇಳಿದ್ರು. ಒಂದು ಟಾಸ್ಕ್ ಫೋರ್ಸ್ ನ ಸೆಟಪ್ ಮಾಡಿದ್ರು. ಆ ಟಾಸ್ಕ್ ಫೋರ್ಸ್ ಅಲ್ಲಿ ನಾನು ಕೂಡ ಈಗ ಮೆಂಬರ್ ಆಗಿದ್ದೇನೆ, NCD ಸ್ಟ್ರೆಂಥನಿಂಗ್ ಅಂತ ಹೇಳಿ. ಸೊ ಅಲ್ಲಿಂದ 2017 ಈಗಲೂ ಕೂಡ ಆ ಟಾಸ್ಕ್ ಫೋರ್ಸ್ ನಲ್ಲಿ ತಾವಿದ್ದೀರಾ? ಇದ್ದೇನೆ. ಸೊ 2017 ಇದು ನಮ್ಮ ಜರ್ನಿ ಟೊಬ್ಯಾಕೋ ಜೊತೆಗೆ ಫೈಟಿಂಗ್ ಅಗೇನ್ಸ್ಟ್ ದ ಟೊಬ್ಯಾಕೋ ಶುರುವಾಯಿತು. ಸೊ ಅಲ್ಲಿಂದ ಶುರುವಾಗಿ 12 ವರ್ಷದ ಹಿಂದೆ ಹಾಗಾದ್ರೆ 2017 5 ವರ್ಷಗಳಾಯ್ತು, ಆಲ್ಮೋಸ್ಟ್ 8 years ಆಯ್ತು. ಸೊ ಅಲ್ಲಿಂದ ಶುರು ಆಗಿದ್ದು ಸುಮಾರು ಮೈಲಿಗಳನ್ನ ನಾವು ಇಟ್ಟಿದೀವಿ, ಪ್ರೋಗ್ರೆಸ್ ಮಾಡಿದೀವಿ. ಮೊದಲನೇದಾಗಿ ನಾವು ಪಬ್ಲಿಕ್ ಪ್ಲೇಸ್ ಸ್ಮೋಕಿಂಗ್ ಅಲ್ಲಿ ಒಂದು ಅಭಿಯಾನ ಅವೇರ್ನೆಸ್ ಮೂಡಿಸಿ, ಯಾಕಂದ್ರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಈಸ್ ಆಲ್ಸೋ ಆಸ್ ಡೇಂಜರಸ್ ಆಸ್ ಫಸ್ಟ್ ಸ್ಮೋಕರ್ಸ್. ಸೊ ಹಾಗಾಗಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಸ್ಮೋಕಿಂಗ್ ನ ಕಡಿಮೆ ಮಾಡಬೇಕು ಅಂತ ಹೇಳಿ ತುಂಬಾ ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳನ್ನ ಮಾಡಿದ್ವಿ. ಅದ್ರ ಜೊತೆಗೆ ಎನ್ಫೋರ್ಸ್ಮೆಂಟ್ ಗಳಾಗಬೇಕು, ಯಾಕಂದ್ರೆ ಬರೀ ಅವೇರ್ನೆಸ್ ಮಾಡಿದ್ರೆ ಆಗೋದಿಲ್ಲ. ಇದು ಕಾಯ್ದೆ ಚೆನ್ನಾಗಿದೆ, ಇದು ಕೋಟ್ಪಾ ಅನ್ನೋದು ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆಕ್ಟ್. ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು. ಇಂಪ್ಲಿಮೆಂಟೇಷನ್ಗೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಬರುತ್ತೆ. ಪೊಲೀಸ್ ಬರ್ತಾರೆ, ಹೆಲ್ತ್ ಅವ್ರು ಬರ್ತಾರೆ, ಎಕ್ಸೈಸ್ ಅವ್ರು ಇದ್ದಾರೆ, ಎಜುಕೇಶನ್ ಡಿಪಾರ್ಟ್ಮೆಂಟ್. ಸೊ ಮಲ್ಟಿಪಲ್ ಇದೆ. ಸೊ ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಲಾಸ್ಟ್ ಇಯರ್ ಅಲ್ಲಿ ಒಂದು ಸ್ಕ್ವಾಡ್ ಕೂಡ BBMP ಅವ್ರ ಜೊತೆಗೆ ಸೇರಿ ಒಂದು ಎಲ್ಲ ಕಮಿಟಿ ತರ ಒಂದೊಂದು ಝೋನಲ್ ವೈಸ್ ಒಂದು ಸ್ಕ್ವಾಡ್ ಕೂಡ ಮಾಡಿದ್ವಿ. ಹಾಗೇನೆ 2 ಸರ್ವೆ ಮಾಡಿದ್ವಿ. ನಾವು ಆಕ್ಟಿವಿಟಿ ಶುರುವಾಗಕ್ ಮುಂಚೆ ಒಂದು ಸರ್ವೆ ಮಾಡಿದ್ವಿ, ಪಬ್ಲಿಕ್ ಪ್ಲೇಸ್ ಅಲ್ಲೆಲ್ಲ ಎಷ್ಟು ಸ್ಮೋಕಿಂಗ್ ಆಗ್ತಾ ಇದೆ ಅಂತ ಹೇಳಿ. ಸೊ ನಮ್ದು 2 ವರ್ಷದ ಪ್ರೋಗ್ರಾಮ್ ಆದ್ಮೇಲೆ ಮಾಡಿದ್ವಿ. ವಿ ವರ್ ಹ್ಯಾಪಿ ಟು ಸಿ 22% ಆಲ್ಮೋಸ್ಟ್ ಪಬ್ಲಿಕ್ ಪ್ಲೇಸ್ ಸ್ಮೋಕಿಂಗ್. ಮತ್ತೆ ಒಂದು ಸೈನೇಜ್ ಡಿಸ್ಪ್ಲೇ ಅಂತ ಇರುತ್ತೆ ಎಲ್ಲ ಕಡೆ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಸೊ ಅದ್ರಲ್ಲಿ ಏನಂದ್ರೆ ಸುಮಾರು ತರದ್ ಹಾಕ್ತಾರೆ, ಅವ್ರವ್ರಿಗೆ ಇಷ್ಟ ಬಂದಿದ್ದಂತದ್ದು ಕ್ರಿಯೇಟಿವ್ ಆಗಿ ಹಾಕ್ತಾರೆ. ಬಟ್ ಅದಕ್ಕೊಂದು ಸ್ಪೆಸಿಫಿಕೇಶನ್ ಇದೆ, ಇದೇ ತರ ಇರಬೇಕು. ಅಲ್ಲಿ ಈಗ ನಾನು ಒಂದು ಹೋಟ್ಲಿಗೆ ಹೋಗ್ತೀನಿ, ಅಲ್ಲಿ ಯಾರೋ ಸ್ಮೋಕ್ ಮಾಡ್ತಿದ್ರೆ ನಾನು ಯಾರಿಗಾರು ಇನ್ಫಾರ್ಮ್ ಮಾಡಕ್ ಅಲ್ಲಿ ಮ್ಯಾನೇಜರ್ ನಂಬರ್ ಎಲ್ಲ ಇರಬೇಕು. ಸೊ ಆ ಸೈನ್ ಬೋರ್ಡಿಗೆ ಒಂದು ಸ್ಪೆಸಿಫಿಕೇಶನ್ ಇದೆ ಆಸ್ ಪರ್ ದ ಆಕ್ಟ್. ಸೊ ಅದನ್ನೆಲ್ಲ ನಾವು ರೆಸ್ಟೋರೆಂಟ್ ಓನರ್ ಜೊತೆ, ಬಾರ್ ಓನರ್ಸ್ ಜೊತೆ, ಹೋಟೆಲ್ ಅಸೋಸಿಯೇಷನ್ ಜೊತೆ, ಎಲ್ಲ ಅಸೋಸಿಯೇಷನ್ ಅವ್ರ ಜೊತೆಗೆ ಅವ್ರಿಗೆಲ್ಲ ಹೋಗಿ ಟ್ರೈನಿಂಗ್ ಕೊಟ್ಟು ಅವ್ರಿಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ವಿ ಆರ್ ನಾಟ್ ಎಗೇನ್ಸ್ಟ್ ದೆಮ್. ನಮಗೆ ಒಂದು ಇಂಟ್ರೆಸ್ಟಿಂಗ್ ಏನಾಯ್ತು ಅಂದ್ರೆ, ವೆನ್ ವಿ ವರ್ಕ್ ವಿತ್ ದಿ ಅಸೋಸಿಯೇಷನ್ ಪ್ರೆಸಿಡೆಂಟ್ಸ್ ಸೆಕ್ರೆಟರೀಸ್ ಜೊತೆಗೆ, ನಮಗೆ ಸ್ಮೋಕಿಂಗ್ ಅಲ್ಲಿ ಬಂದು ಸಿಗರೇಟ್ ಸೇದೋದು ನಮ್ ಬಿಸ್ನೆಸ್ ಅಲ್ಲ, ನಮಗೆ ಅವ್ರು ಬಂದು ತಿನ್ಬೇಕು. ಸೊ ಪ್ಲೀಸ್ ನೀವು ಇದನ್ನ ಇಂಪ್ಲಿಮೆಂಟ್ ಮಾಡಿ. ನಮ್ಗೆ ಸ್ಮೋಕ್ ಮಾಡಕ್ ಬರೋರಿಂದ ನಮಗೆ ಆಕ್ಚುಲಿ ಹೋಟ್ಲಿಂಗ್ಗೆ ನಮ್ಗೆ ಏನ್ ಲಾಭ ಆಗ್ತಾ ಇಲ್ಲ. ನೀವು ಇಂಪ್ಲಿಮೆಂಟ್ ಮಾಡಿ ನಮ್ಗೆ ಹೇಳಿ, ನಾವು ನಿಲ್ಲಿಸ್ತೀವಿ, ನಮ್ಗೆ ಏನು ತೊಂದರೆನೇ ಇಲ್ಲ ಅಂತ. ಸೊ ದಟ್ ಮೀನ್ಸ್ ದಟ್ ಸಹಕಾರ ನಿಂತರು. ಖಂಡಿತ. ಸೊ ಹಾಗಾಗಿ ಪಬ್ಲಿಕ್ ಪ್ಲೇಸ್ ಸ್ಮೋಕಿಂಗ್ ನ ಒಂದು ಕಡಿಮೆ ಆಯ್ತು ನಮ್ಮ ಒಂದು ಎಫರ್ಟ್ಸ್. ಮತ್ತೆ BBMP ಇಂದ ನಮಗೆ ಸಪೋರ್ಟ್ ಇದೆ. ಅವ್ರ ಇಲ್ಲದೆ ನಾವೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. BBMP ಒಂದು ಟೊಬ್ಯಾಕೋ ಸೆಲ್ ಇದೆ, ಅವ್ರ ಜೊತೆಗೆ ನಾವು ತುಂಬಾ ಕ್ಲೋಸ್ ಆಗಿ ವರ್ಕ್ ಮಾಡ್ತೀವಿ. ಮತ್ತೆ ಸ್ಪೆಷಲ್ ಕಮಿಷನರು, CHO ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಹಾಗೇನೆ ಡೆಸಿಗ್ನೇಟೆಡ್ ಸ್ಮೋಕಿಂಗ್ ಏರಿಯಾ ಅನ್ನೋದ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಎಸ್ಪೆಷಲಿ ಇದರಲ್ಲಿ ನೋಡಿರ್ತೀವಿ ನಾವು, ಏರ್ಪೋರ್ಟ್ ಗಳಲ್ಲಿ ನೋಡ್ತೀವಿ, ಅಲ್ಲಿ ಒಂದು ಗ್ಲಾಸ್ ಡೋರ್ ಮಾಡಿರ್ತಾರೆ, ಅಲ್ಲಿ ಹೋಗಿ ಸ್ಮೋಕ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಡೆಸಿಗ್ನೇಟೆಡ್, ಈಗ ಸುಮಾರು ಹೋಟ್ಲ್ಗಳಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ, ಒಂದ್ ಸುಮ್ನೆ ಪಾರ್ಟಿಷನ್ ಮಾಡ್ಬಿಟ್ಟು ಇದು ಸ್ಮೋಕಿಂಗ್ ನಾನ್ ಸ್ಮೋಕಿಂಗ್ ಅಂತ ಮಾಡ್ಬಿಟ್ಟಿರ್ತಾರೆ. ಆಕ್ಚುಲಿ ಅದು ಆಸ್ ಪರ್ ದ ಆಕ್ಟ್ ಇರೋದಿಲ್ಲ. ಸೊ ಅದನ್ನೆಲ್ಲ ರಿಮೂವ್ ಮಾಡ್ಬೇಕು. ನಿಮ್ಗೆ ಏನಾದ್ರೂ ಆ ತರದ್ ಇರ್ಬೇಕು ಅಂದ್ರೆ ಗೌರ್ಮೆಂಟ್ ಇಂದ ಒಂದು NOC ತಗೋಬೇಕು ಅಂತ ಹೇಳಿ ಒಂದು ಕಮಿಷನರ್ ಜೊತೆಗೆ ನಾವು ವರ್ಕ್ ಮಾಡಿ ಅದಕ್ಕೊಂದು ಆರ್ಡರ್ ಕೂಡ ಇಶ್ಯೂ ಮಾಡಿದ್ವಿ. ಸೊ ಯಾರು ಸುಮ್ನೆ ಅವರೇನೆ ಒಂದು ಸ್ಮೋಕಿಂಗ್ ಝೋನ್ ಮಾಡ್ಕೊಳಕ್ ಬರೋದಿಲ್ಲ. ಈಗ ಖಾಸಗಿ ಕಂಪನಿ ಕಚೇರಿಗಳೆಲ್ಲ ಆತರ ಮಾಡ್ಕೊಂಡಿರ್ತಾರೆ. ಸೊ ಆತರ ಮಾಡಬಾರ್ದು ಅಂತ ಹೇಳಿ ಒಂದು ಆರ್ಡರ್ ಕೂಡ ಆಗಿದೆ. ಅದನ್ನ ಗೌರ್ಮೆಂಟ್ ಈಗ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಸ್ಪೆಸಿಫಿಕೇಶನ್ ಇದೆ, ಅದ್ರ ಪ್ರಕಾರನೇ ಮಾಡ್ಬೇಕು ಅಂತ ಹೇಳಿ. ಸೊ ಅದನ್ನ ಒಂದು ನಾವು ಗೌರ್ಮೆಂಟ್ ಜೊತೆಗೆ ವರ್ಕ್ ಮಾಡಿ ಅದು ಹೌದು ಮಾಡ್ಬೇಕು, ಯಾಕಂದ್ರೆ ಅದರಿಂದ ಬೇರೆಯವ್ರಿಗೆ ಎಕ್ಸ್ಪೋಜರ್ ಆಗ್ತಾ ಇದೆ. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಕರ್ನಾಟಕ ಆಕ್ಟ್ ಪ್ರೊಟೆಕ್ಷನ್ ಆಫ್ ದ ನಾನ್ ಸ್ಮೋಕರ್ಸ್ ಆಕ್ಟ್ ಅಂತ ಇದೆ. ಸೊ ಆ ಒಂದು ಇದನ್ನ ಯೂಸ್ ಮಾಡ್ಕೊಂಡು ವಿ ಸೆಡ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ನಾಟ್ ಜಸ್ಟ್ ದ ಕಸ್ಟಮರ್ಸ್, ಅಲ್ಲಿ ಸ್ಟಾಫ್ಗಳು, ಪಾಪ ಅಲ್ಲಿ ಕೆಲಸ ಮಾಡೋಂಥವ್ರು, ವೈಟರ್ಸ್ ಇರ್ಬೋದು, ಅಡ್ಗೆ ಮಾಡೋರು ಇರ್ಬೋದು, ಅಲ್ಲಿ ಕ್ಲೀನಿಂಗ್ ಸ್ಟಾಫ್ ಇರ್ಬೋದು, ದೇ ಆರ್ ಕಂಟಿನ್ಯೂಸ್ಲಿ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಸೊ ಅವ್ರನ್ನು ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಹೇಳಿ ಅದು ಒಂದು ಮಾಡಿದ್ವಿ. ಅದಾದ್ಮೇಲೆ ಹುಕ್ಕ ಈಗ ಜನಕ್ಕೆ ಎಲ್ರಿಗೂ ಗೊತ್ತಿದೆ, ಇಟ್ಸ್ ಬಿಕಮ್ ಎ ಮೆನೇಜ್. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಫ್ಯಾಷನ್ ಆಗ್ಬಿಟ್ಟಿದೆ ಈಗ ಅದು ಒಂದು ರೀತಿಯಲ್ಲಿ, ಎಲ್ಲಿ ನೋಡಿದ್ರು. ಸೊ ಅದ್ರ ತಂಬಾಕು ರಹಿತ ಹುಕ್ಕಾನು ಇರುತ್ತೆ ಅಂತ ಹೇಳ್ತಾರಲ್ಲ, ಅದು ಸೊ ಅದರಲ್ಲಿ ಏನಂದ್ರೆ ತುಂಬಾ ಕನ್ಫ್ಯೂಷನ್ ಏನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾವ್ ಇದರಲ್ಲಿ ತಂಬಾಕು ಉಪಯೋಗಿಸ್ತಾ ಇಲ್ಲ, ಇದು ತಂಬಾಕು ರಹಿತ, ಇದು ಫ್ಲೇವರ್ಡ್ ಹುಕ್ಕ, ಹರ್ಬಲ್ ಹುಕ್ಕ ಅಂತ ಎಲ್ಲ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ನಿಕೋಟಿನ್ ಅಂತ ಒಂದು ಅಂಶ ಇರುತ್ತೆ. ನಿಕೋಟಿನ್ ಈಸ್ ಎನ್
ಪಾಯ್ಸನ್. ಇಟ್ಸ್ ಎ ಶೆಡ್ಯೂಲ್ಡ್ ಪಾಯ್ಸನ್. ಟೊಬ್ಯಾಕೋ ಅಡಿಕ್ಟಿವ್ ಅಲ್ಲ, ನಿಕೋಟಿನ್ ಈಸ್ ವೆರಿ ಅಡಿಕ್ಟಿವ್. ಸೊ ಆ ನಿಕೋಟಿನ್ ಅದ್ರಲ್ಲಿ ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಸುಮಾರು ಬೇರೆ ಬೇರೆ ಫ್ಲೇವರ್ಡ್ ಹುಕ್ಕಾ ಅನ್ನೋದ್ರಲ್ಲೂ ಕೂಡ ಇರುತ್ತೆ. ಇಟ್ ಈಸ್ ಆಲ್ಸೋ ಈಕ್ವಲಿ ಹಾರ್ಮ್ಫುಲ್ ಅಂಡ್ ಇಟ್ ವಿಲ್ ಆಲ್ಸೋ ಹ್ಯಾವ್ ಲಾಟ್ ಆಫ್ ಕೆಮಿಕಲ್ಸ್ ವಿಚ್ ಕಾಸಸ್ ಕ್ಯಾನ್ಸರ್. ಕ್ಯಾನ್ಸರ್ ಕಾಸಿಂಗ್ ಕೆಮಿಕಲ್ಸ್ ಏನ್ ಈ ಹರ್ಬಲ್ ಟೊಬ್ಯಾಕೋ ಫ್ರೀ ಅಂತಾರಲ್ಲ ಅದ್ರಲ್ಲೂ ಇಟ್ ಈಸ್ ಈಕ್ವಲಿ ಹಾರ್ಮ್ಫುಲ್. ಯಾಕೆಂದ್ರೆ 1 hour ಹುಕ್ಕ ಏನು ಸ್ಮೋಕ್ ಮಾಡ್ತಾರೆ ಕುತ್ಕೊಂಡು ಈಸ್ ಈಕ್ವಲ್ ಟು ಸ್ಮೋಕಿಂಗ್ 100 cigarettes ಅಂತ ಹೇಳ್ತಾರೆ. ಸೊ ಜನಕ್ಕೆ ಏನಾಗಿದೆ, ಹುಕ್ಕ ಇಸ್ ಸೇಫ್ ಅಂತ. ಆಮೇಲೆ ಅಲ್ಲಿ ಇದನ್ನ ಹಾಕ್ತಾರೆ, ಇದ್ಲ ಹಾಕಿ ಉರಿಸ್ತಾರೆ. ಅದರಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ. ಸೊ ಕಾರ್ಬನ್ ಮೊನಾಕ್ಸೈಡ್ ಅಟ್ಮಾಸ್ಫಿಯರ್ ಇಟ್ ಇಸ್ ಸ್ಪಾಯ್ಲಿಂಗ್ ಅಂಡ್ ದೇ ಆರ್ ಆಲ್ಸೋ ಇನ್ಹೇಲಿಂಗ್ ಕಾರ್ಬನ್ ಮೊನಾಕ್ಸೈಡ್. So there is no safe hookah anywhere. Hookah, whether it's herbal, flavored, or tobacco free, or tobacco, there's nothing called a safe hookah, anything. So I should thank Karnataka government. Ban ಮಾಡಿದ್ರು. ಅದ್ರ ಜೊತೆಗೆ ಕೋರ್ಟ್ ಪಾನ್ ಅಮೆಂಡ್ ಮಾಡಿದ್ದಾರೆ. ಫೈನ್ ಗಳೆಲ್ಲ ಬರೀ 50 ರೂಪಾಯಿ 60 ರೂಪಾಯಿ, ಪಬ್ಲಿಕ್ ಪ್ಲೇಸ್ ಸ್ಮೋಕಿಂಗ್ ಅಲ್ಲಿ 200 ರೂಪಾಯಿ ತನಕ ಆಗ್ತಾ ಇದ್ರು. ಈಗ ಅದನ್ನು ಇನ್ಕ್ರೀಸ್ ಮಾಡಿದ್ದಾರೆ ಫೈನ್ ಅಮೌಂಟ್. ಸೊ ವಿ ಕಂಟಿನ್ಯೂ ಟು ವರ್ಕ್. ಇನ್ನು ಅವರ್ ವರ್ಕ್ ನೆವರ್ ಸ್ಟಾಪ್. ಹೌದು, ಇಂತಹ ಕೆಲಸಗಳು ನಡೀತಾನೆ ಇರುತ್ತೆ ಅಂತ ಮೇಡಮ್ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇಂತಹ ಬೇರೆ NGOಗಳ ಜೊತೆ ಕೆಲಸ ಮಾಡಿದಂತಹ ತ್ರಿವೇಣಿ ಮೇಡಮ್ ತಾವೇ ಒಂದು NGO ಸಂಸ್ಥಾಪಕಿಯಾಗಿ ಅನೇಕ ಸಾಮಾಜಿಕ ಜವಾಬ್ದಾರಿಯುತ ಸೇವಾ ಕಾರ್ಯಗಳನ್ನ ಮಾಡಿದ್ದಾರೆ. ಅವುಗಳ ಬಗ್ಗೆ ತಿಳ್ಕೊಂಡ ಕೇಳ್ತಾರಿ. ಇದು ಆಕಾಶವಾಣಿ ಬೆಂಗಳೂರು 101.3. ನಮ್ಮ ಜೊತೆ ಡಾಕ್ಟರ್ ತ್ರಿವೇಣಿ BS ಅವರಿದ್ದಾರೆ. ಮೇಡಮ್, ತಾವು ತಂಬಾಕು ಬಗ್ಗೆ, ಅದನ್ನ ಬಿಡಿಸೋದ್ರ ಅಗತ್ಯ ಬಗ್ಗೆ ಹೇಳ್ತಾ ಇದ್ರಿ. ನಮ್ಮ ಕೇಳುಗರೊಬ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಮೇಡಮ್ ನಮಸ್ತೆ. KSRTC ಅಥವಾ ಇತರೆ ಬಸ್ಗಳ ಮೇಲೆ ಜಾಹೀರಾತು ಹಾಕಿರ್ತಾರೆ ಗುಟ್ಕಾದ ಬಗ್ಗೆ. ಇದನ್ನ ತೆಗಿಬೇಕಲ್ವಾ ಮೇಡಮ್? ಇದಕ್ಕೆ ಯಾವುದು ಆಕ್ಟ್ ಪ್ರಕಾರ ಇದು ಅಫೆನ್ಸ್ ಅಲ್ವಾ, ಹೇಗೆ ಅಂತ ಕೇಳ್ತಿದ್ದಾರೆ. ನಮಸ್ಕಾರಮ್ಮ. ಆಕ್ಚುಲಿ ಅದು ಅಫೆನ್ಸೇ. ಕರೆಕ್ಟ್, ನಿಮ್ ಕ್ವಶನ್ ಇಸ್ ವೆರಿ ಗುಡ್. ಇದನ್ನ ಏನ್ ಹೇಳ್ತೀವಿ ಅಂದ್ರೆ ಇಂಡೈರೆಕ್ಟ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೀವಿ. ಆಕ್ಟ್ ಪ್ರಕಾರ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಅಡ್ವರ್ಟೈಸ್ಮೆಂಟ್ ಇಸ್ ಅನ್ ಅಫೆನ್ಸ್. ಸೊ ಇದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ರೀಸೆಂಟ್ ಆಗಿ ಎಲ್ಲ ಆಗ್ಲೇ ಒಂದು 6 months ಬ್ಯಾಕ್ ಏನೇ ಈ ತರ ತುಂಬಾ ಅಡ್ವರ್ಟೈಸ್ಗಳು KSRTC ಮತ್ತೆ BMTC ಬಸ್ಗಳ ಹಿಂದೆ ಇರ್ತಾ ಇತ್ತು ಅಂತ ಹೇಳಿ ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಒಂದು ಲೆಟರ್ ನ ಕಳಿಸಿದ್ದಾರೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೂ. ನೀವು ಈ ತರದ್ ಇದನ್ನ ಮಾಡಬಾರ್ದು, ಇದು ದಿಸ್ ಈಸ್ ಅನ್ ಇಂಡೈರೆಕ್ಟ್ ಅಡ್ವರ್ಟೈಸ್ಮೆಂಟ್, ಈ ತರ ಅಡ್ವರ್ಟೈಸ್ ನ ನೀವು ತಗೋಬೇಡಿ ಅಂತ ಹೇಳಿ. ಸೊ ಇದು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಇಲ್ಲ ಗೊತ್ತಿಲ್ಲ, ಬಟ್ ನನಗೆ ಹೇಳಿದ ಪ್ರಕಾರ ಸುಮಾರು ಅಡ್ವರ್ಟೈಸ್ಮೆಂಟ್ ಗಳೆಲ್ಲ ಔಟ್ಸೋರ್ಸ್ ಮಾಡಿರ್ತಾರೆ. ಯಾವುದೋ ಒಂದು ಏಜೆನ್ಸಿ ಥ್ರೂ ಬರ್ತಾ ಇದೆ ಅಂತ ಹೇಳಿ ಅವರಿಗೂ ಹೇಳಿ ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ ಒಂದು ಸತಿ ಕೊಟ್ಟಿದ್ದನ್ನೆಲ್ಲ ನಿಲ್ಲಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿಲ್ಲ. ಅಕಸ್ಮಾತ್ ಈ ತರ ಏನಾದ್ರೂ ಆಗ್ತಾ ಇದ್ರೆ ನೀವು ಖಂಡಿತವಾಗ್ಲೂ ಒಂದು ಆಪ್ ಮಾಡಿದ್ದಾರೆ, ಅದಕ್ಕೆ ಪಬ್ಲಿಕ್ ಕೂಡ ರಿಪೋರ್ಟ್ ಮಾಡ್ಲಿಕ್ಕೆ ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಅಲ್ಲಿ ರಿಪೋರ್ಟ್ ಮಾಡಬಹುದು ನೀವು, ಅಥವಾ ಯಾವುದೇ ಪೊಲೀಸ್ ನಿಮ್ಗೆ ಎಲ್ಲಿ ಯಾರ ಸಿಕ್ಕರೂ ನೀವು ಹೇಳ್ಬೋದು, ರಿಪೋರ್ಟ್ ಮಾಡಬಹುದು ಅವರಿಗೆ. ಸೊ ಇದನ್ನ ರಿಮೂವ್ ಮಾಡಕ್ಕೆ ಅಂತ ಹೇಳಿ ಒಂದು ಆರ್ಡರ್, ಒಂದು ರಿಕ್ವೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಗಳಿಗೆ ಹೋಗಿದೆ. ಆಲ್ರೆಡಿ ಹಾಕಬೇಡಿ ಅಂತ ಹೇಳಿ ಹೋಗಿದೆ. ಓಕೆ, ಧನ್ಯವಾದಗಳು. ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಇಷ್ಟೆಲ್ಲ NGOಗಳ ಜೊತೆ ಕೆಲಸ ಮಾಡ್ತಿದ್ದಂತಹ ತಾವು ಮೇಡಮ್ ತಮ್ಮದೇ ಆದಂತಹ ಒಂದು ಸ್ವಂತ NGOನ ಸ್ಥಾಪಿಸ್ತೀರಾ, ಅನೇಕ ಕಾರ್ಯ ಚಟುವಟಿಕೆಗಳನ್ನ ನಡೆಸಿದ್ದೀರಾ. ಇದ್ರ ಬಗ್ಗೆ ತಿಳಿಸ್ಕೊಡಿ. ಇದು ನನ್ನದೇ ಅಂತ ಹೇಳೋದಕ್ಕಿಂತ ಇದು ಫ್ಯಾಮಿಲಿ NGO ಅಂತ ಹೇಳಿದ್ರೆ ಸೂಕ್ತ ಅನ್ಸುತ್ತೆ. ನಾವು ಫ್ಯಾಮಿಲಿ ಅವರೆಲ್ಲ ಸೇರಿ ನಮ್ಮ ತಂದೆಯವ್ರದ ಒಂದು ಆಸೆ ಇತ್ತು, ಒಂದು NGO ಮಾಡಿ ಮಕ್ಕಳಿಗೆ ಶಿಕ್ಷಣಕ್ಕೆ ಒಂದು ಸಹಾಯ ಮಾಡಬೇಕು ಅಂತ ಹೇಳಿ. ಅವರು ಏನು NGO ಈ ತರ ಏನು ಅಸೋಸಿಯೇಟ್ ಇಲ್ಲದೆ ಇದ್ರು, ಅದ್ರ ಜೊತೆಗೆ ಅವರು ಏನೋ ತೊಡ್ಕೊಂಡಿಲ್ದಿದ್ರು, ಬಟ್ ತುಂಬಾ ಜನಕ್ಕೆ ಎಜುಕೇಶನ್ಗೆ ಸಹಾಯ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಅವರು, ನಮ್ಮ ತಂದೆ ಹೇಳ್ತಾ ಇದ್ರು, ಹಿರಿಯೂರು ತಾಲೂಕಲ್ಲಿ ಒಂದು 6-7 ಜನ ಅಷ್ಟೇ ಡಿಗ್ರಿ ಹೋಲ್ಡರ್ಸ್ ಇದ್ರು. ಅವಾಗ ನಾನು ಇಂಜಿನಿಯರ್ ಆಗಿದ್ದೆ. ಫೈನಲ್ ಇಯರ್ ಇದ್ದಾಗಲೇ ನನಗೆ ಕೆಲಸ ಸಿಕ್ತು. ಸೊ ಶಿಕ್ಷಣ ನನಗೆ ತುಂಬಾ ಇಂಪಾರ್ಟೆಂಟ್, ಮಕ್ಕಳಿಗೆ ಓದಿಸ್ಬೇಕು ಹಳ್ಳಿಯಲ್ಲಿನ ಮಕ್ಕಳಿಗೆ ಅಂತ ಹೇಳಿ ನಮ್ಮ ಊರಿನಲ್ಲಿ ಬೀರೇನಹಳ್ಳಿಯಲ್ಲಿ ಯಾರ್ಯಾರು ಮಕ್ಕಳು ಓದ್ತೀವಿ ಅಂತ ಹೇಳಿದ್ದಾರೋ ಅವ್ರು ಅಷ್ಟು ಜನಕ್ಕೆ ಅವರು ಸಪೋರ್ಟ್ ಮಾಡಿದ್ದಾರೆ. ಸೊ ಆ ಒಂದು ಇದರಿಂದ ನಮ್ಮ ತಂದೆ ಒಂದು ರಿಜಿಸ್ಟರ್ ಮಾಡಿಸಿ ಮಾಡೋಣ ಅಂತಿದ್ವಿ. ಕಾರಣಾಂತರಗಳಿಂದ ಅವ್ರ ಹೆಲ್ತ್ ಸ್ವಲ್ಪ ಹಾಳಾಗಿದ್ರಿಂದ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವರ ಒಂದು ನಮ್ಮ ಜೊತೆಗೆ ಈಗ ಇಲ್ಲ. ಅವರ ಹೆಸರಲ್ಲೇನೆ ನಾವು ಫ್ಯಾಮಿಲಿ ಅವರು, ನಾನು, ನನ್ನ ಸಿಸ್ಟರು, ನನ್ನ ಬ್ರದರು ನಾಗರಾಜು ಎಲ್ಲ ಸೇರ್ಕೊಂಡು ಒಂದು NGOನ ರಿಜಿಸ್ಟರ್ ಮಾಡಿದ್ವಿ ನಮ್ಮ ತಂದೆ ಹೆಸರಲ್ಲಿ, BC ಶಿವಣ್ಣ ಫೌಂಡೇಶನ್ ಅಂತ ಹೇಳಿ. ತಂದೆ ಹೆಸರು BC ಶಿವಣ್ಣ ಅಂತ ಹೇಳಿ. ಈ ಸಂಸ್ಥೆಯಿಂದ ನಾವು ಒಂದು ಸಣ್ಣದಾಗಿ ಒಂದು ವೃದ್ಧಾಶ್ರಮವನ್ನ ಶುರು ಮಾಡಿದ್ವಿ. ಅದನ್ನ ನಡೆಸ್ತಾ ಇದ್ವಿ ಬೆಂಗಳೂರಲ್ಲಿ. ಹಾಗೇನೆ ಮಕ್ಕಳಿಗೆ, ಹಳ್ಳಿಯಲ್ಲಿ ಓದೋಂತ ಮಕ್ಕಳಿಗೆ
ನಮ್ದು ಕ್ರೈಟೀರಿಯಾ ಏನು ಅಂದ್ರೆ ಲುಕಿಂಗ್ ಅಟ್ ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ರೂರಲ್ ಏರಿಯಾದಲ್ಲಿ ಇನ್ನೂ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ ಅವ್ರು ಖಂಡಿತವಾಗಿ ಒಂದು ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಇರೋಂತ ಮಕ್ಕಳು ಅಂತ. ಯಾಕಂದ್ರೆ ಈಗಾಗಲೇ ಪ್ರೈವೇಟ್ ಬಸ್ಗಳು ಹಳ್ಳಿ ತನಕ ಬಂದ್ಬಿಟ್ಟಿದೆ. ಪ್ರೈವೇಟ್ ಬಸ್ಗಳು ಹಳ್ಳಿಗೆ ಬಂದು ಮಕ್ಕಳನ್ನೆಲ್ಲ ತುಂಬಿಕೊಂಡು ಹೋಗ್ಬಿಡ್ತಾರೆ ಪ್ರೈವೇಟ್ ಸ್ಕೂಲ್ಗಳಿಗೆ. ಅದರಿಂದ ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಕ್ಕಳಿಗೆ ಏನಾಗ್ತಾ ಇದೆ ಅಂದ್ರೆ ಅಲ್ಲಿ ಹೋಗಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾರೆ ಅಂತ ಒಂದ್ ಹೆಮ್ಮೆ ಅಪ್ಪ ಅಮ್ಮಂದ್ರಿಗೆ, ನನ್ನ ಮಕ್ಕಳು ಹಳ್ಳಿಲಿದ್ರು ಇಂಗ್ಲಿಷ್ ಸ್ಕೂಲಲ್ಲಿ ಓದ್ತಾರೆ ಅಂತ ಹೇಳಿ. ಆದ್ರೆ ಅವ್ರು ಏನ್ ಕಲಿತಾ ಇದಾರೆ ಅಂತ ಇವ್ರಿಗೂ ಗೊತ್ತಿಲ್ಲ, ಅಲ್ಲಿ ಏನ್ ಹೇಳ್ಕೊಡ್ತಾ ಇದಾರೆ ಅಂತ ಮಕ್ಳಿಗೂ ಸರಿಯಾಗಿ ಅರ್ಥ ಆಗಲ್ಲ. ಸೊ ಕೊನೆಗೆ ಏನಾಗ್ತಾ ಇದೆ ಅಂದ್ರೆ, ನಾನು ನಮ್ಮ ಹಳ್ಳಿಲಿ ಪರಿಸ್ಥಿತಿ ನೋಡೋದೇನಂದ್ರೆ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋ ಮಕ್ಕಳು ಇಂಗ್ಲಿಷು ಸರಿಯಾಗಿ ಕಲಿತಾ ಇಲ್ಲ, ಕನ್ನಡನೂ ಸರಿಯಾಗಿ ಕಲಿತಾ ಇಲ್ಲ. ಅವರು ಒಂದು ರೀತಿಯಲ್ಲಿ ಐ ಥಿಂಕ್ ದೇ ಆರ್ ಲಾಸ್ಟ್ ಸಮ್ವೇರ್. ಸೊ ಈ ಒಂದು ವ್ಯವಸ್ಥೆ ಇದ್ದಾಗ್ಲೂ ಸರ್ಕಾರಿ ಶಾಲೆಯಲ್ಲಿ ಹೋಗಿ ಮಕ್ಕಳು ಓದ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಒಂದು ಓದೋ ಇಂಟ್ರೆಸ್ಟ್ ಇದೆ, ಜೊತೆಗೆ ಅವ್ರ ಮನೆಯಲ್ಲಿ ಏನೋ ಒಂದು ಆರ್ಥಿಕವಾದ ಒಂದು ಸಮಸ್ಯೆ ಇದೆ ಅಂತ ಅಂದ್ಕೊಂಡು ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋಂತ, ಅಲ್ಲಿ ಹಿರಿಯೂರು ತಾಲೂಕಲ್ಲಿ 31 ಸ್ಕೂಲ್ಗಳಿದೆ, ಸರ್ಕಾರಿ ಶಾಲೆಗಳಿದೆ ಈ ತಾಲೂಕಿನಲ್ಲಿ. ಸೊ ಅಲ್ಲಿ ಪ್ರತಿ ವರ್ಷ ಈಗ 3ನೇ ವರ್ಷ ನಾವು ಎಲ್ಲಾ ಸ್ಕೂಲಲ್ಲೂ ಯಾವ ಮಕ್ಕಳು ಟಾಪರ್ ಬಂದಿದ್ದಾರೆ ಅವ್ರಿಗೆ ಒಂದು BC ಶಿವಣ್ಣ ಪ್ರಶಸ್ತಿ, ಶೈಕ್ಷಣಿಕ ಪ್ರಶಸ್ತಿಯನ್ನು ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಒಂದು ಪ್ರೋತ್ಸಾಹ ಮಾಡುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಮತ್ತೆ ಪ್ರತಿ ವರ್ಷ 5 ರಿಂದ 10 ಮಕ್ಕಳನ್ನ, ತುಂಬಾ ಬಡ ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಂಡು ಆ ಡಿಸ್ಟ್ರಿಕ್ಟ್ ಇಂದ ಅವ್ರಿಗೆ ಒಂದು ಎಜುಕೇಶನ್ಗೆ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ. ಹಾಗೇನೆ ಸುಮಾರು ಹೆಲ್ತ್ ಕ್ಯಾಂಪ್ಗಳನ್ನ ಮಾಡ್ತಾ ಇದೀವಿ, ಹಿಯರಿಂಗ್ ಕ್ಯಾಂಪ್ಗಳನ್ನ ಮಾಡ್ತಾ ಇದೀವಿ. ಸೊ ಇದು ಇನ್ನೂ ಸಣ್ಣ ಸಂಸ್ಥೆ, ಈಗ ಶುರು ಮಾಡಿದ್ದೇವೆ. ಮುಂದೆ ಹೆಚ್ಚಿನ ಮಗುವಾಗಿ ಪುಟ್ ಹೆಜ್ಜೆ ಇಡ್ತಾ ಇದೆ. ಸೊ ಅದು ದೊಡ್ಡ ಮಟ್ಟದಲ್ಲಿ ಬೆಳಲಿ ಅಂತ ನಾವು ಆಶಿಸ್ತೇವೆ. ಕೊನೆಯ ಇನ್ನು 3 ನಿಮಿಷಗಳಿದಾವೆ. ಇಷ್ಟೆಲ್ಲ ಸಾಮಾಜಿಕ ಕಾರ್ಯಗಳನ್ನ, ಜವಾಬ್ದಾರಿಯುತ ಸೇವಾ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿರಂತಹ ನಿಮಗೆ ನಮ್ಮ BBMPಯ ಹೆಮ್ಮೆಯ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಗೌರವ ಸಿಕ್ಕಿದೆ. ಇದರ ಜೊತೆಗೆ ಅನೇಕ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ತಮ್ಮನ್ನು ಅರಸಿ ಬಂದಿವೆ. ಇದ್ರ ಬಗ್ಗೆ ಮಾತನಾಡೋದಾದ್ರೆ ಎಷ್ಟು ಹೆಮ್ಮೆ ಆಗುತ್ತೆ ತಮ್ಗೆ? ಕೆಂಪೇಗೌಡ ಪ್ರಶಸ್ತಿ ಬಂದಾಗ ನನಗೆ ತುಂಬಾ ಒಂದು ಇದು ಆಯ್ತು. ಒಂದ್ ರೀತಿಯಲ್ಲಿ ನಿಜವಾಗ್ಲೂ ನಾ ಇದು ಇಸ್ ದ ಪೀಪಲ್ ಐಡೆಂಟಿಫೈಯಿಂಗ್ ವಾಟ್ ವಿ ಆರ್ ಡೂಯಿಂಗ್ ಅಂತ ಹೇಳಿ. ಎಷ್ಟೊಂದ್ ಸತಿ ಏನೋ ಕೆಲಸ ಮಾಡ್ತಾ ಇರ್ತಾರೆ, ಎಷ್ಟೊಂದ್ ಜನ ಮಾಡ್ತಾ ಇರ್ತಾರೆ, ನಾವು ಮಾಡ್ತಾ ಇರ್ತೀವಿ. ಅದಕ್ಕೊಂದು ರೆಕಗ್ನಿಷನ್ ಸಿಕ್ಕಾಗ ಏನೋ ಒಂದು ಸಂತೋಷ ಆಗುತ್ತೆ, ಮತ್ತೆ ಇನ್ನಷ್ಟು ಸಾಧಿಸೋಕೆ ಪ್ರೇರಣೆ ಮಾಡ್ಬೇಕು ಅನ್ನೋದು ಒಂದು ಇದು ಬರುತ್ತೆ. ಅದ್ರ ಜೊತೆಗೆ ಈ ಲಾಸ್ಟ್ ಇಯರ್ 2023 BBMP ಜೊತೆಗೆ ನಾವು ಮಾಡಿದಂತ ತಂಬಾಕು ಕೆಲಸಗಳಿಗಾಗಿ ಇಂಟರ್ನ್ಯಾಷನಲ್ ಅವಾರ್ಡ್, ಪಾರ್ಟ್ನರ್ಶಿಪ್ ಫಾರ್ ಹೆಲ್ತಿ ಸಿಟೀಸ್ ಮತ್ತೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಂದು ಬೆಸ್ಟ್ ಪರ್ಫಾರ್ಮಿಂಗ್ ಸಿಟಿ ಅವಾರ್ಡ್ ಕೂಡ ಕೊಟ್ರು. ಕಂಗ್ರಾಚುಲೇಷನ್ಸ್. ಕಳೆದ ವರ್ಷ ಅಷ್ಟೇ ಸಿಕ್ಕಿದೆ. ಮಾರ್ಚ್ ಅಲ್ಲಿ ನಾವು ಎಲ್ಲ BBMP ಇಂದ ಸ್ಪೆಷಲ್ ಕಮಿಷನರ್ ನಾವು ಎಲ್ಲ ಹೋಗಿದ್ವಿ, ಲಂಡನ್ಗೆ ಹೋಗಿ ನಾವು ಪ್ರಶಸ್ತಿಯನ್ನ ತಗೊಂಡು ಬಂದ್ವಿ. ಅದ್ರ ಜೊತೆಗೆ ಪ್ರೈಸ್ ಮನಿ ಆಗಿ 1.3 ಕೋಟಿ ದುಡ್ಡನ್ನು ಕೊಟ್ಟಿದ್ದಾರೆ BBMPಗೆ ಟೊಬ್ಯಾಕೋ ರಿಲೇಟೆಡ್ ಕೆಲಸ ಮಾಡಿ ಅಂತ ಹೇಳಿ. ಸೊ ಹಾಗೇನೆ 2019 ಏಷ್ಯಾ ಪೆಸಿಫಿಕ್ ಸಿಟೀಸ್ ಅಲಯನ್ಸ್ ಫಾರ್ ಟೊಬ್ಯಾಕೋ ಕಂಟ್ರೋಲ್ ಅಂತ ಒಂದು ಏಷ್ಯಾ ಪೆಸಿಫಿಕ್ ಕಂಟ್ರೀಸ್ 24 ಕಂಟ್ರೀಸ್ ಒಂದು ಅಲಯನ್ಸ್ ಮಾಡಿದ್ದಾರೆ. ಸೊ ಅಲ್ಲಿ ಕೂಡ ನಮ್ಗೆ ನಾನು ಹೋಗಿ ಇಂಡೋನೇಷಿಯಾದಲ್ಲಿ ಬೋಗೋರ್ ಅಂತ ಹೇಳಿ ಒಂದು ಸಿಟಿಯಲ್ಲಿ ಬೆಸ್ಟ್ ಪರ್ಫಾರ್ಮಿಂಗ್ ಸಿಟಿ ಅವಾರ್ಡ್ ನ ತಗೊಂಡ್ ಬಂದ್ವಿ. ಸೊ ಇನ್ನೊಂದು ಖುಷಿ ಏನಂದ್ರೆ, ನಾನು ಓದಿದ ಕಾಲೇಜಲ್ಲಿ ಅಲುಮ್ನೈ ಲೀಡರ್ಶಿಪ್ ಅವಾರ್ಡ್ ಕೂಡ ನಾನು ಫೈನಲಿಸ್ಟ್ ಆಗಿದ್ದೆ ಈ ವರ್ಷ. ಸೊ ಇದೆಲ್ಲ ಏನಂದ್ರೆ, ಐ ಡೋಂಟ್ ನೋ ವೆದರ್ ಆಲ್ ದಿಸ್ ಮೇಕ್ಸ್ ಎನಿ ಡಿಫರೆನ್ಸ್ ಟು ವಾಟ್ ಐ ಆಮ್ ಡೂಯಿಂಗ್, ಬಟ್ ಇಟ್ ಜಸ್ಟ್ ಎಂಕರೇಜಸ್ ಟು ಡೂ ಮೋರ್ ಅಂಡ್ ಮೋರ್. ಹೇಳ್ತಾ ಇದ್ರಿ, ಸುಮಾರು 30 ವರ್ಷ ಆಗ್ತಾ ಇದೆ ನಾನು ಈ ವೈದ್ಯಕೀಯ ಕ್ಷೇತ್ರಕ್ಕೆ ಬಂದು ಅಂತ ಹೇಳಿ. ಸೊ 3 ದಶಕಗಳ ಕಾಲ ತಾವು ಸಾಕಷ್ಟು ಸೇವೆಯನ್ನ ಸಲ್ಲಿಸಿದಿರ. ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀರಾ. ಹೇಳ್ತಾ ಇದ್ರಿ ತಮ್ಮ ಬೀರನಹಳ್ಳಿ ಹೋಗಿ ಬರ್ತಾ ಇರ್ತೀರಾ? ಹೋಗ್ತಾ ಇರ್ತೀವಿ ಖಂಡಿತ. ಒಂದ್ ಫ್ಯಾಮಿಲಿ ಬಾಂಡು ತುಂಬಾ ಜೋರಾಗಿದೆ. ನಮ್ ಅಣ್ಣ ತಮ್ಮಂದ್ರು ಅಂದ್ರೆ ದೊಡ್ಡಪ್ಪನ ಮಕ್ಕಳು ಎಲ್ಲರೂ, ನಮ್ಮ ತಂದೆ ಕೊನೆಯವರು, 7 ಜನ ಅಣ್ಣ ತಮ್ಮಂದ್ರು, ಅವರು ನನ್ನ ತಂದೆನೆ ಕೊನೆಯವರು. ನಾವೆಲ್ಲ ಈಗ್ಲೂನು ಇಟ್ಸ್ ವೆರಿ ರೇರ್ ಟು ಸಿ, ಬಟ್ ಐ ಆಮ್ ವೆರಿ ಪ್ರೌಡ್ ಟು ಸೇ, ನಾವ್ ಈಗ್ಲೂನು ನಮ್ ತಂದೆ ಅಣ್ಣನ ಮಕ್ಳು ಯಾರಿದ್ದಾರೆ ಅವೆಲ್ಲರೂ ಒಂದು ಫ್ಯಾಮಿಲಿ ತರ ಇದೀವಿ, ಒಂದು ಕುಟುಂಬದ ತರ ಇದೀವಿ. ಹೋಗಿ ರೆಗ್ಯುಲರ್ ಆಗಿ ಹಬ್ಬಕ್ಕೆ ಎಲ್ಲ ಹೋಗ್ತಾ ಇರ್ತೀನಿ ನಾನು. ಸೊ ಅದು ಇನ್ನೂ ರೂಟ್ ಹಾಗೆ ಇದೆ. ಐ ಥಿಂಕ್ ದಟ್ ಇಸ್ ವಾಟ್ ಈಸ್ ಮೇಕಿಂಗ್
ಕೀಪ್ ಗೋಯಿಂಗ್. ಎಸ್, ಸಾಕಷ್ಟು ಸಂದೇಶಗಳು ಕೂಡ ಬಂದಿದೆ ಮೇಡಮ್. ತಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯ ತಿಳಿಸ್ತಾ ಇದ್ದಾರೆ. ನಿಮ್ಮಂತಹ ಮಹಿಳೆಯರು ಒಂದು ನೋಡಿ, ಹಳ್ಳಿಯಲ್ಲಿ ಬೆಳೆದು ಬಂದಂತಹವರು, ಮಧ್ಯಮ ಕುಟುಂಬದವರು ಇರಬಹುದು, ಯಾವ ಹಂತಕ್ಕೆ ಬೇಕಾದ್ರೂ ಬೆಳೆದು ನಿಲ್ಲಬಹುದು. ವಿಶೇಷ ಅಂದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ನೀವೆಲ್ಲರೂ ಅನೇಕ ಮಹಿಳೆಯರಿಗೆ, ಯುವ ಪಡೆಗೆ ಸ್ಫೂರ್ತಿಯಾಗಿದ್ದೀರಾ. ನಿಮ್ಮಿಂದ ತಿಳ್ಕೊಳ್ಳುವಂಥದ್ದು, ನಿಮ್ಮಿಂದ ನೋಡಿ ಕಲಿಯುವಂಥದ್ದು ಸಾಕಷ್ಟಿದೆ. ಸ್ಟುಡಿಯೋಗೆ ಬಂದಿದ್ರಿ ಇವತ್ತು, ನಮ್ಮ ಜೊತೆ ಸಾಕಷ್ಟು ಮಾತನಾಡಿದ್ರೆ, ಒಂದು ಸುದೀರ್ಘ 1 ಗಂಟೆಗಳ ಕಾಲ. ನಿಮಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ, ತಮ್ಮೆಲ್ಲ ಸೇವಾ ಕಾರ್ಯಗಳಿಗೆ ನಾವು ಶುಭವನ್ನ ಕೋರ್ತೇವೆ. ಶುಭವಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನನಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಯಾರು ವಿಶಸ್ ಮಾಡಿದ್ದೀರಾ, ನಿಮಗೂ ಕೂಡ ಈ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮತ್ತೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ, ನಾನು ಈ ಕಾರ್ಯಕ್ರಮದ ವರ್ತ್ ಅಂತ ಅಂದ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ಜೊತೆಯಾಗಿದ್ರು ವೃತ್ತಿಪರ ವೈದ್ಯೆ, ಸಮಾಜ ಸೇವಕಿ ಡಾಕ್ಟರ್ ತ್ರಿವೇಣಿ BS. ಇದು ಆಕಾಶವಾಣಿ ಬೆಂಗಳೂರು 101.3.